ಒಂದೇ ನಾಮ ಸಾಕು ನಮ್ಮ ಪಾಲಿಗೆ, ಸಾಕು ನಮ್ಮ ಪಾಲಿಗೆ, ಸಾಕು ನಮ್ಮ ಪಾಲಿಗೆ. नित्यानंद करे वरा भय करे, नित्यानंद करे वरा भय करे, सौंदर्य रत्ना करे, सौंदर्य रत्ना करे, निर्दोषता किल घोर पावन करे, निर्दोषता खिल घोर पावन करे, प्रत्यक्ष माहेश्वरी, प्रत्यक्ष
जगदीश्वरी मात सरस्वती शरणागत प्रतिपालन हारी जय जगदीश्वरी मात सरस्वती शरणागत प्रतिपालन हारी जय जगदीश्वरी मात सरस्वती चंद्रबिंब समवदन विराजे चंद्रबिंब समवदन विराजे शशि मुकुटा माला गलधारी चंद्रबिंब समवदन विराजे शशि मुकुटा माला गलधारी जय जगदीश्वरी मात सरस्वती शरणागत प्रतिपालन हारी जय जगदीश्वरी मात सरस्वती वीणावामङ्गमे शोभे वीणावामङ्गमे शोभे सामगीतध्वनि मधुर प्यारी वीणावामङ्गमे शोभे सामगीतध्वनि मधुर प्यारी जय जगदीश्वरी मात सरस्वती शरणागत प्रतिपालन हारी जय जगदीश्वरी मात सरस्वती श्वेतावसन कमलासन सुन्दर श्वेतावसन कमलासन सुन्दर संग सखे शोभां ससवारी श्वेतावसन कमलासन सुन्दर संग सखे शोभां ससवारी जय जगदीश्वरी मात सरस्वती शरणागत प्रतिपालन हारी जय जगदीश्वरी मात सरस्वती ब्रह्मानंदमय दास तुम्हारा ब्रह्मानंदमय दास तुम्हारा दे दर्शन पर ब्रह्म दुलारी ब्रह्मानंदमय दास तुम्हारा दे दर्शन पर ब्रह्म दुलारी जय जगदीश्वरी मात सरस्वती शरणागत प्रतिपालन हारी जय जगदीश्वरी मात सरस्वती शरणागत प्रतिपालन हारी जय जगदीश्वरी जय जगदीश्वरी जय जगदीश्वरी मात सरस्वती
ಲಕ್ಕುಮಿ ಎಂಥ ಮಾಂಗಳು ಏನು ಧನ್ಯಳೋ ಲಕ್ಕುಮಿ ಎಂಥ ಮಾಂಗಳು ಸಾನುರಾಗದಿಂದ ಹರಿಯ ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಹಳು ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಹಳು ಏನು ಧನ್ಯಳೋ ಲಕ್ಕುಮಿ ಎಂಥ ಮಾಂಗಳು ಏನು ಧನ್ಯಳೋ ಲಕ್ಕುಮಿ ಎಂಥ ಮಾಂಗಳು ಕೋಟಿ ಕೋಟಿ ಭೃತ್ಯರಿರಲು ಕೋಟಿ ಕೋಟಿ ಭೃತ್ಯರಿರಲು ಹಾಟಕಾಂಬರನ ಸೇವೆ ಕೋಟಿ ಕೋಟಿ ಭೃತ್ಯರಿರಲು ಹಾಟಕಾಂಬರನ ಸೇವೆ ಸಾಟಿಯಿಲ್ಲದೆ ಮಾಡಿ ಪೋಣ ಸಾಟಿಯಿಲ್ಲದೆ ಮಾಡಿ ಪೋಣ ನೋಟದಿಂದ ಸುಖಿಸುತ್ತಿಹಳು ಏನು ಧನ್ಯಳೋ ಲಕ್ಕುಮಿ ಎಂಥ ಮಾಂಗಳು ಏನು ಧನ್ಯಳೋ ಲಕ್ಕುಮಿ ಎಂಥ ಮಾಂಗಳು ಛತ್ರ ಚಾಮರ ವ್ಯಜನ ಪರ್ಯಂಕ ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಚಿತ್ರ ಚರಿತನಾದ ಹರಿಯ ಚಿತ್ರ ಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿಹಳು ಏನು ಧನ್ಯಳೋ ಲಕ್ಕುಮಿ ಎಂಥ ಮಾನ್ಯಳೋ ಏನು ಧನ್ಯಳೋ ಲಕ್ಕುಮಿ ಎಂಥ ಮಾನ್ಯಳೋ
ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಗೆಜ್ಜೆ ಕಾಲ್ಗಳ ಧ್ವನಿಯನ್ನು ತೋರುತ್ತ ಗೆಜ್ಜೆ ಕಾಲ್ಗಳ ಧ್ವನಿಯನ್ನು ತೋರುತ್ತ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆ ಕಾಲ್ಗಳ ಧ್ವನಿಯನ್ನು ತೋರುತ್ತ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆ ಒಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನಕ್ಕೆ ಮಾನವ ಸಿದ್ಧಿಯ ತೋರೆ ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನಕ್ಕೆ ಮಾನವ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜರಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತ್ತೆತ್ತಗಲದೆ ಭಕ್ತರ ಮನೆಯಲ್ಲಿ ಅತ್ತೆತ್ತಗಲದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಅತ್ತೆತ್ತಗಲದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆವ ಪುತ್ಥಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯನ್ನು ತಿರುವುತ್ತ ಬಾರೆ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯನ್ನು ತಿರುವುತ್ತ ಬಾರೆ ಕುಂಕುಮಾಂಕಿತೆ ಪಂಕಜಲೋಚನ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ.
ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮುಖಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೇ ಅವತಾರವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ ಪವಿತ್ರಂ ಚರಿತಂ ಯಸ್ಯಾಃ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ ನಮಃ ಶ್ರೀಯತಿರಾಜಾಯ ವಿವೇಕಾನಂದಸೂರಯೇ ಸಚ್ಚಿತ್ಸುಖಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೇ. ದಿವ್ಯತ್ರೇಯರ ಪಾದಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಣೆ ಮಾಡ್ತಾ ಪರಮಪೂಜ್ಯರಾದಂತಹ ಶ್ರೀ ಸ್ವಾಮಿ ರಘುವೀರಾಂಜಿ ಮಹಾರಾಜರಿಗೆ ವಂದಿಸುತ್ತಾ, ಅತ್ಯಂತ ಆತ್ಮೀಯ ಭಕ್ತರೇ, ಶ್ರೀರಾಮಕೃಷ್ಣರು ಒಂದು ಕಥೆಯನ್ನು ಹೇಳ್ತಾರೆ. ಒಬ್ಬ ರೈತ ಇದ್ದಂತೆ, ಅವನಿಗೆ ಒಬ್ಬನೇ ಒಬ್ಬ ಮಗ. ಬಹಳ ಪ್ರೀತಿಯಿಂದ ಬೆಳೆಸಿದ್ದ ಆ ಮಗನನ್ನ ಒಂದು ದಿವಸ ಯಾವುದೋ ಕಾರಣಕ್ಕಾಗಿ ಆ ಮಗ ತೀರಿಕೊಂಡು ಬಿಟ್ಟ. ರೈತ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದ. ಯಾರೋ ಬಂದು ಹೇಳಿದ್ರು, ನಿನ್ನ ಮಗ ತೀರಿಕೊಂಡಿದ್ದಾನೆ, ಮನೆಗೆ ಬೇಗ ಬಾ ಅಂತ ಹೇಳಿ. ರೈತ ಬಂದು ನೋಡ್ತಾನೆ, ಮಗನ ಶವ ಇದೆ. ತನ್ನ ಹೆಂಡತಿ ಜೋರಾಗಿ ಅಳ್ತಾ ಇದ್ದಾಳೆ. ಜನರೆಲ್ಲರೂ ಸೇರಿದ್ದಾರೆ. ಇದನ್ನ ಕಂಡ, ಈ ದೃಶ್ಯವನ್ನು ಕಂಡಂತಹ ರೈತ ಒಂದು ನಿಮಿಷ ಸುಮ್ಮನೆ ಕುಳಿತಿದ್ದಾನೆ. ಕಣ್ಣಿನಲ್ಲಿ ಒಂದು ಸ್ವಲ್ಪವೂ ಕೂಡ ನೀರಿಲ್ಲ, ವ್ಯಥೆ ಮುಖದಲ್ಲಿ ಕಾಣುತ್ತಿಲ್ಲ. ಏನನ್ನೋ ಆಲೋಚನೆ ಮಾಡ್ತಿರುವಂತೆ ತನ್ನೊಳಗೆ ತಾನು ಮಗ್ನನಾಗಿ ಕುಳಿತಿದ್ದಾನೆ. ಅವನ ಹೆಂಡತಿ ನೋಡಿಲ್ದು, ಏನಿದು, ನಮಗೆ ಅತ್ಯಂತ ಪ್ರೀತಿ ಪಾತ್ರನಾದಂತಹ ಮಗ ಸತ್ತು ಹೋಗಿದ್ದಾನೆ, ಆದರೆ ಇವ್ರ ಕಣ್ಣಿನಲ್ಲಿ ಒಂದು ಸ್ವಲ್ಪ ಕೂಡ ನೀರಿಲ್ವಲ್ಲ, ಮನಸ್ಸಿನಲ್ಲಿ ವ್ಯಥೆ ಅನ್ನುವಂಥದ್ದೇ ಇಲ್ವಲ್ಲ, ಸುಮ್ಮನೆ ಕುಳಿತಿದ್ದಾರಲ್ಲ ಅಂತ ಹೇಳಿ ಅವನು ಅಳ್ತಾ ಇರುವುದನ್ನು ಬಿಟ್ಟು ತನ್ನ ಗಂಡನನ್ನ ಬೈಲಿಕ್ಕೆ ಪ್ರಾರಂಭ ಮಾಡಿದ್ರು. ಏನು ನಿಮಗೆ ಕಲ್ಲು ಹೃದಯ, ಮಗ ಒಬ್ಬನೇ ಒಬ್ಬ ಮಗನನ್ನು ಕಳೆದುಕೊಂಡಿದ್ದೇವೆ, ಏನು ಅನಿಸ್ತಾ ಇಲ್ವಾ ನಿಮಗೆ ಅಂತ. ಆಗ ಆ ರೈತ ಹೇಳ್ತಾನೆ, ಅವನೊಬ್ಬ ಜ್ಞಾನಿ, ಹೊರಗಡೆ ರೈತನಾಗಿ ಕಾಣ್ತಾ ಇದ್ದ, ಆದರೆ ಶ್ರೀರಾಮಕೃಷ್ಣ ಹೇಳ್ತಾರೆ ಅವನೊಬ್ಬ ಜ್ಞಾನಿ. ಅವನು ಹೇಳಿದಂತೆ, ನನಗೂ ಕೂಡ ಅಳಬೇಕು ಅಂತ ಅನಿಸ್ತಾ ಇದೆ, ಆದರೆ ವಿಚಾರ ಮಾಡ್ತಾ ಇದ್ದೀನಿ ಏನು ಅಂತ ಹೇಳಿದ್ರೆ, ನಿನ್ನೆ ರಾತ್ರಿ ನನಗೊಂದು ಕನಸು ಬಿದ್ದಿತ್ತು. ಆ ಕನಸಿನಲ್ಲಿ ನಾನು ರಾಜ ಆಗಿದ್ದೆ, ನೀನು ರಾಣಿ ಆಗಿದ್ದೆ. ನಮಗೆ 7 ಜನ ಅತ್ಯಂತ ಸುಂದರವಾದಂಥ ಮಕ್ಕಳಿದ್ರು. ಪರಾಕ್ರಮದಲ್ಲಿ, ಶೌರ್ಯದಲ್ಲಿ, ವಿದ್ಯೆಯಲ್ಲಿ ಎಲ್ಲದರಲ್ಲೂ ಕೂಡ ಅತ್ಯಂತ ಉನ್ನತ ಮಟ್ಟದ ಮಕ್ಕಳಿದ್ರು. ಈಗ ನಾನು ಆಲೋಚನೆ ಮಾಡ್ತಾ ಇದ್ದೇನೆ, ಎಚ್ಚರವಾದ ಮೇಲೆ ಆ ರಾಜ್ಯವೂ ಇಲ್ಲ, 7 ಜನ ಮಕ್ಕಳು ಇಲ್ಲ. ಈಗ ಆಲೋಚನೆ ಮಾಡ್ತಾ ಇದ್ದೇನೆ, ನಾನು ಯಾರಿಗಾಗಿ ಅಳಲಿ, ಆ 7 ಜನ ಮಕ್ಕಳಿಗಾಗಿ ಅಳಲು ಅಥವಾ ಈ ಒಬ್ಬ ಮಗನಿಗಾಗಿ ಅಳಲು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೇನೆ. ಅಂದ್ರೆ ಏನು ಅರ್ಥ?
ಆ ರಾಜನಿಗೆ, ಆ ರೈತನಿಗೆ ಅದೊಂದು ಕನಸು ಅಂತ ಹೇಳುವಂಥದ್ದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಯೋಗಿಗಳಿಗೆ ಈ ಜಾಗೃತ್ ಏನಿದೆಯಲ್ಲ, ನಾವೇನು ಕಾಣ್ತಾ ಇದ್ದೀವಿ ಜಾಗೃತ್, ಅದೂ ಕೂಡ ಸ್ವಪ್ನದ ಓಪಾದಿಯಲ್ಲಿ ಇರ್ತದೆ. ನಮಗೆ ಸ್ವಪ್ನ, ಆದರೆ ಯೋಗಿಗಳಿಗೆ ಈ ಎಚ್ಚರದ ಸ್ಥಿತಿಯೇ ಸ್ವಪ್ನ. ಜಾಗೃತ್, ಸ್ವಪ್ನ, ಸುಷುಪ್ತಿ ಅನ್ನುವಂತಹ 3 ಸ್ಥಿತಿಗಳಿದೆ. ಜಾಗೃತ ಅವಸ್ಥೆ ಅಂತಂದ್ರೆ ಯಾವುದು? ಈಗ ನಾವೆಲ್ಲರೂ ಕೂಡ ಎಚ್ಚರವಾಗಿದ್ದೇವಲ್ಲ, ಅದು ಜಾಗೃತ ಅವಸ್ಥೆ. ಆಮೇಲೆ ನಮಗೆ ನಿದ್ರೆ ಮಾಡಿದಾಗ ಸ್ವಪ್ನ ಕಾಣ್ತದಲ್ಲ, ಅದು ಸ್ವಪ್ನ ಅವಸ್ಥೆ. ಸುಷುಪ್ತಿ ಅಂತ ಒಂದು ಅವಸ್ಥೆ ಇದೆ, ಅದು ಗಾಢ ನಿದ್ರೆಯ ಅವಸ್ಥೆ. ಅಲ್ಲಿ ಸ್ವಪ್ನವೂ ಕೂಡ ಇರುವುದಿಲ್ಲ, ಮನಸ್ಸು ಚಲಿಸುವುದಿಲ್ಲ. ಈ 3 ಸ್ಥಿತಿಗಳಿದೆ. ಮನುಷ್ಯ ಪ್ರತಿದಿನವೂ ಕೂಡ ಈ 3 ಸ್ಥಿತಿಗಳನ್ನು ಅನುಭವಿಸುತ್ತಿರುತ್ತಾನೆ. ಆದರೆ ಈ 3ನ್ನೂ ಮೀರಿದಂತಹ ಒಂದು ಸ್ಥಿತಿ ಇದೆ, ಅದನ್ನು ತುರೀಯ ಅಂತ ಕರೀತಾರೆ. ಆ ತುರೀಯದಲ್ಲಿ ಈ 3 ಸ್ಥಿತಿಗಳು ಇರುವುದಿಲ್ಲ. ಅದು ಒಂದು ಅದ್ಭುತವಾದಂತಹ ಒಂದು ಸ್ಥಿತಿ. ತುರೀಯದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಆ ತುರೀಯದಲ್ಲಿ ತನ್ನ ನಿಜವಾದ ಸ್ವರೂಪ, ತಾನು ಯಾರು ಅನ್ನುವಂಥ ನಿಜವಾದ ಸ್ವರೂಪ ಅವನಿಗೆ ದರ್ಶನವಾಗ್ತದೆ. ಆ ನಿಜವಾದ ಸ್ಥಿತಿಯಲ್ಲಿ ಇರುವಾಗ ಈ ಜಾಗೃತ ಜಗತ್ತೂ ಕೂಡ ಒಂದು ಸ್ವಪ್ನದೋಪಾದಿಯಲ್ಲಿ ಕಾಣ್ತದೆ. ಯೋಗಿಗಳು ಆ ತುರಿಯ ಸ್ಥಿತಿಯಲ್ಲಿ ಇದ್ದಾಗ ಈ ಜಗತ್ತು ಒಂದು ಕನಸಿನೋಪಾದಿಯಲ್ಲಿ ಕಾಣ್ತದೆ. ಶ್ರೀರಾಮಕೃಷ್ಣ ಒಂದು ಮಾತನ್ನು ಹೇಳ್ತಾ ಇದ್ರೆ ಏನು ಅಂತ ಹೇಳಿದ್ರೆ, ನಾನು ಕಣ್ಣರಳಿಸಿ ನೋಡ್ತಾ ಇದ್ದೇನೆ, ಜಗತ್ತು ಸತ್ಯವಾಗಿ ಕಾಣ್ತಾ ಇಲ್ಲ. ನಾನು ಕಣ್ಣರಳಿಸಿ ನೋಡ್ತಾ ಇದ್ದೇನೆ, ಈ ಜಗತ್ತು ಸತ್ಯವಾಗಿದ್ದ ಪಕ್ಷದಲ್ಲಿ. ಶ್ರೀರಾಮಕೃಷ್ಣ ಹುಟ್ಟಿದಂಥ ಊರು ಕಾಮಾರಪುಕುರ ಅನ್ನುವಂಥದ್ದು ಬಂಗಾಳದಲ್ಲಿ. ಈ ಜಗತ್ತೇನಾದರೂ ಸತ್ಯವಾಗಿದ್ದರೆ ಆ ಕಾಮಾರಪುಕುರ, ಇಡೀ ಆ ಹಳ್ಳಿಯನ್ನ ನಾನು ಬಂಗಾರದಿಂದ ಮುಚ್ಚಿಬಿಡ್ತಾ ಇದ್ದೆ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ ಮಾತು. ನನಗೇನಾದರೂ ಈ ಜಗತ್ತು ಸತ್ಯ ಅಂತ ಕಂಡಿದ್ರೆ ಇಡೀ ಕಾಮಾರಪುಕುರವನ್ನ ನಾನು ಬಂಗಾರದಿಂದ ಮುಚ್ಚಿಬಿಡ್ತಾ ಇದ್ದೆ ಅಂತ. ಆದರೆ ಎಲ್ಲವೂ ಕೂಡ ಸ್ವಪ್ನದೋಪಾದಿಯಲ್ಲಿ ಅಸತ್ಯ ಅಂತ ಕಾಣ್ತಿರುವುದರಿಂದ ನನಗೆ ಈ ಜಗತ್ತಿನ ವ್ಯವಹಾರಗಳ್ಯಾವುದು ಸತ್ಯವಾಗಿ ಕಾಣುತ್ತಿಲ್ಲ. ಇಲ್ಲಿ ಶೀತೋಷ್ಣ ಸುಖ ದುಃಖಗಳನ್ನು ತಡೆದುಕೊಳ್ಳಬೇಕು. ಆದರ್ಶ ಯೋಗಿಯ ಒಂದು ಸ್ಥಿತಿಯನ್ನು ಶ್ರೀಕೃಷ್ಣ ನೆನ್ನೆ ಹೇಳಿದ್ನಲ್ಲ, ಅಂದ್ರೆ ಏನರ್ಥ? ಆ ಒಂದು ಸ್ಥಿತಿ ಯಾವಾಗ ಬರ್ತದೆ ಅಂತಂದ್ರೆ, ಮನುಷ್ಯ ತಾನು ಯಾರು ಅನ್ನುವಂಥ ಪ್ರಜ್ಞೆಯನ್ನ ಪಡೆದಾಗ, ತನ್ನ ಸ್ವಸ್ವರೂಪದ ದರ್ಶನವಾದಾಗ ಏನಾಗ್ತದೆ, ಇಡೀ ಜಗತ್ತನ್ನುವಂಥದ್ದು ಸ್ವಪ್ನವಾಗಿ ಕಾಣ್ತದೆ. ಹಾಗೆ ಯಾರು ಬೈದ್ರೇನು, ಯಾರು ಹೊಗಳಿದ್ರೇನು, ಯಾರು ಏನು ಮಾಡಿದ್ರೇನು ಅದು ಅವನಿಗೆ ಅಂಟುವುದಿಲ್ಲ. ಆಮೇಲೆ ಇನ್ನೊಂದು ತುರಿಯ ಅವಸ್ಥೆಯಲ್ಲಿ ಏನಾಗ್ತದೆ ಅಂತಂದ್ರೆ, ತನ್ನನ್ನೇ ತಾನು ಕಾಣುತ್ತಾನೆ. ಎಲ್ಲ ಕಡೆಯೂ ಕೂಡ ತನ್ನ ಆತ್ಮವನ್ನೇ ತಾನು ಕಾಣುತ್ತಿರುವುದರಿಂದ ಕಶೋಕಃ ಕೋಮೋಹ ಏಕತ್ವಮನುಪಶ್ಯತಃ ಅಂತ ಹೇಳಿ ಈಶಾವಾಸ್ಯ ಉಪನಿಷತ್ ಹೇಳ್ತದೆ. ಎಲ್ಲ ಕಡೆಯೂ ಕೂಡ ಒಂದೇ ವಸ್ತುವನ್ನು ಕಾಣ್ತಾ ಇರಬೇಕಾದ್ರೆ, ಅದೇ ಚೈತನ್ಯ ವಸ್ತುವಾಗಿ ಎಲ್ಲವೂ ಕಾಣ್ತಾ ಇರಬೇಕಾದ್ರೆ, ಯಾರನ್ನ ಬೈಯುವುದು, ಯಾರ ಹೊಗಳಿಕೆಯನ್ನು ಸ್ವೀಕಾರ ಮಾಡುವುದು, ಯಾರ ಮೇಲೆ ಮೋಹವನ್ನಿಡುವುದು, ಎಲ್ಲಿ ಶೋಕ ಇರುವುದು? ಈ ಒಂದು ದರ್ಶನದ ಅವಸ್ಥೆ ಏನಿದೆಯಲ್ಲ, ಅದನ್ನೇ ಮುಕ್ತಿಯ ಸ್ಥಿತಿ ಅಂತ ಕರೀತಾರೆ. ಶ್ರೀಕೃಷ್ಣ ಪ್ರತಿಯೊಬ್ಬರಿಗೂ ಕೂಡ ಈ ಸ್ಥಿತಿಯೇ ಆದರ್ಶ ಅಂತ ಕೊಡ್ತಾನೆ. ಅದನ್ನು ಮುಟ್ಟುವವರೆಗೂ ಕೂಡ ನಾವು ಜಗತ್ತಿನಲ್ಲಿ ಮತ್ತೆ ಮತ್ತೆ ಹುಟ್ಟಿ ಬರಬೇಕಾಗ್ತದೆ. ಆ ಮುಟ್ಟುವಂತಹ ಸ್ಥಿತಿಯನ್ನು ಮುಟ್ಟುವಂಥದ್ದೇ ಸಾಧನೆ. ಅದಕ್ಕೆ ಆ ಸಾಧನಾ ಸ್ಥಿತಿಯಲ್ಲಿ ಏನಾಗ್ತದೆ, ನಾನು ನಿನ್ನೆ ಹೇಳಿದ್ನಲ್ಲ, ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ಮನುಷ್ಯನ ಮುಕ್ತಿಗಾಗಿ ಜಗತ್ತು ಸೃಷ್ಟಿಯಾಗಿದೆ. ಪ್ರಕೃತಿ, ಇಡೀ ಪ್ರಕೃತಿ ಅನ್ನುವಂಥದ್ದು ಮನುಷ್ಯನ ಮುಕ್ತಿಗಾಗಿ ಸೃಷ್ಟಿಯಾಗಿದೆ. ಮುಕ್ತಿಗಾಗಿ ಅಂತಂದ್ರೆ ಏನು? ಸದಾ ಮನುಷ್ಯನನ್ನ ಸಮಾಧಾನದಿಂದ ಇರಲಿಕ್ಕೆ ಬಿಡುವುದಿಲ್ಲ. ಬದಲಾಗಿ ಕಷ್ಟ, ಸುಖ, ನೋವು, ಲಾಭ, ಅಲಾಭ ಇದೆಲ್ಲವನ್ನೂ ಕೂಡ ತಂದು ಮನುಷ್ಯ ಇಲ್ಲಿ ಸ್ಥಿರವಾಗಿರದಂತೆ ನೋಡಿಕೊಳ್ಳುತ್ತದೆ. ಮನುಷ್ಯ ಇಲ್ಲಿ ಶಾಂತಿಯನ್ನ ಪಡೆಯದೆ ಇನ್ನೇನೋ ಒಂದು ಬೇಕಾಗಿದೆ, ನನಗೆ ಇನ್ನೇನೋ ಒಂದು ಬೇಕಾಗಿದೆ, ಅದನ್ನು ನಾನು ಪಡೆಯಬೇಕು. ಯಾಕೆ? ಇದು ಎಷ್ಟೇ ಗಳಿಸಿದರೂ ಈ ಜಗತ್ತಿನಲ್ಲಿ ನಾನು ಶಾಂತವಾಗಿಲ್ವಲ್ಲ, ನನಗೆ ಸಮಾಧಾನ ಇಲ್ಲವಲ್ಲ, ಹಾಗಾದ್ರೆ ಇನ್ನೇನೋ ಒಂದಿರಬೇಕು, ಇನ್ನೇನೋ ಒಂದಿರಬೇಕು ಅನ್ನುವಂಥ ಪ್ರಶ್ನೆ, ಕುತೂಹಲ ಜಾಗೃತವಾಗ್ತದೆ ಮನಸ್ಸಿನಲ್ಲಿ. ಯಾವಾಗ ಈ ಒಂದು ಪ್ರಶ್ನೆ ಜಾಗೃತವಾಗ್ತದಲ್ಲ, ಈ ಹುಡುಕಾಟ ಜಾಗೃತವಾಗ್ತದಲ್ಲ, ಆಗ ನಿಜವಾದಂಥ ಧಾರ್ಮಿಕ ಜೀವನ, ಆಧ್ಯಾತ್ಮಿಕ ಜೀವನ ಪ್ರಾರಂಭ ಆಗ್ತದೆ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ.
ಈ ಶೀತೋಷ್ಣಗಳು ಮನುಷ್ಯನನ್ನ ಬಂದು ಅವನನ್ನ ನಿರ್ಮಾಣ ಮಾಡುತ್ತಾ ಬರುತ್ತದೆ. ನಿರ್ಮಾಣ ಹೇಗೆ ಮಾಡ್ತದೆ ಅಂತಂದ್ರೆ, ಆ ಎಲ್ಲ ಸುಖ ದುಃಖಗಳು ಕೂಡ ಮನುಷ್ಯನನ್ನು ಗಟ್ಟಿ ಮಾಡ್ತಾ ಬರ್ತದೆ ಅಂತ ನಾನು ಹೇಳಿದೆ. ಹಾಗೆ ಒಂದು ಮುತ್ತು, ಆ ಮುತ್ತು ಸಾಗರದ ಆಳದಲ್ಲಿ ನಿರ್ಮಾಣ ಆಗ್ತದೆ, ಆದರೆ ಅದರ ಬೆಲೆ ಗೊತ್ತಾಗುವುದು ಮಾತ್ರ ಮಾರುಕಟ್ಟೆಯಲ್ಲಿ. ಸಮುದ್ರದ ಆಳದಲ್ಲಿ ಅದರ ಬೆಲೆ ಗೊತ್ತಾಗುವುದಿಲ್ಲ, ಆದರೆ ಮಾರುಕಟ್ಟೆಯಲ್ಲಿ ಅದರ ಬೆಲೆ ಗೊತ್ತಾಗ್ತದೆ. ಗಾಥೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾನೆ. ಏನು ಅಂತಂದ್ರೆ, ಎ ಜೀನಿಯಸ್ ಡೆವಲಪ್ಸ್ ಇನ್ ಸಾಲಿಟ್ಯೂಡ್, ಕ್ಯಾರೆಕ್ಟರ್ ಈಸ್ ಸ್ಟ್ರಗ್ಲಿಂಗ್ ವಿತ್ ದಿ ವರ್ಲ್ಡ್ ಅಂತ ಹೇಳಿ. ಒಬ್ಬ ಪ್ರತಿಭಾವಂತ ಇದ್ದಾನಲ್ಲ, ಅವನು ಏಕಾಂತದಲ್ಲಿ ನಿರ್ಮಾಣ ಆಗ್ತಾನೆ. ಒಬ್ಬ ಸಾಹಿತಿಯೋ, ಒಬ್ಬ ಕವಿಯೋ, ಒಬ್ಬ ಸಂಗೀತಗಾರನೋ, ಒಬ್ಬ ವಿಜ್ಞಾನಿಯೋ ಅವನೇನು ಮಾಡ್ತಾನೆ, ಒಂದು ಏಕಾಂತದಲ್ಲಿ ನಿರ್ಮಾಣ ಆಗ್ತಾನೆ. ಆದರೆ ಶೀಲ ನಿರ್ಮಾಣವಾಗಬೇಕಾದ್ರೆ, ವ್ಯಕ್ತಿತ್ವ ನಿರ್ಮಾಣ ಆಗಬೇಕಾದ್ರೆ, ಕ್ಯಾರೆಕ್ಟರ್ ನಿರ್ಮಾಣ ಆಗಬೇಕಾದ್ರೆ ಅದು ಜಗತ್ತಿನೊಂದಿಗೆ ವ್ಯವಹರಿಸಿಯೇ, ಜಗತ್ತಿನೊಂದಿಗೆ ಹೋರಾಡಿಯೇ ಅದು ನಿರ್ಮಾಣವಾಗಬೇಕು. ಮನುಷ್ಯ ಕಷ್ಟ ಸುಖಗಳನ್ನು ಅನುಭವಿಸಿ ಏನು ಮಾಡ್ತಾನೆ, ಇದು ಶಾಶ್ವತ ಅಲ್ಲ, ಇದು ಶಾಶ್ವತ ಅಲ್ಲ ಅಂಥೇಳಿ ನಿಧಾನವಾಗಿ ಸ್ಥಿರವಾಗುತ್ತಾ ಬರುತ್ತಾನೆ. ಬುದ್ಧನ ಒಂದು ಜೀವನದಲ್ಲಿ ಒಂದು ಕತೆ ಬರ್ತದೆ. ಬುದ್ಧ ಹೀಗೆ ಉಪನ್ಯಾಸವನ್ನು ಮಾಡ್ತಾ ಇರ್ತಾನೆ. ಉಪನ್ಯಾಸವನ್ನು ಮಾಡ್ತಾ ಇರಬೇಕಾದ್ರೆ ಒಬ್ಬ ಬರ್ತಾನೆ. ಬಂದು ಬುದ್ಧನನ್ನ ಹೀನಾಮಾನ ಬೈಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅವನಿಗೇನೋ ಒಂದು ಕಷ್ಟ ಇತ್ತು, ಏನೋ ಒಂದು ತೊಂದರೆ ಆಗಿತ್ತು ಬುದ್ಧನಿಂದ ಅಂತ ಅವನು ಭಾವಿಸಿದ್ದ. ಬೈಲಿಕ್ಕೆ ಪ್ರಾರಂಭ ಮಾಡಿದಾಗ ಬುದ್ಧ ಮಾತ್ರ ಶಾಂತವಾಗಿ ಕುಳಿತಿದ್ದಾನೆ. ಅಲ್ಲಿ ಉಪನ್ಯಾಸ ಕೇಳ್ತಿದ್ದಂತಹ ಎಲ್ಲರಿಗೂ ಕೂಡ ಸಿಟ್ಟು ಬಂದಿದೆ. ನಮ್ಮ ಗುರುಗಳಾದಂತಹ ಬುದ್ಧನನ್ನ ಬೈತಾ ಇದ್ದಾನಲ್ಲ ಇವನು ಅಂತ ಹೇಳಿ ಅವರು ಚಡಪಡಿಸುತ್ತಿರುವಾಗ ಬುದ್ಧ ಸಂಜ್ಞೆ ಮಾಡವರೆಲ್ಲರನ್ನೂ ಶಾಂತವಾಗಿ ಕುಳಿತುಕೊಳ್ಳುವಂತೆ ಮಾಡ್ತಾನೆ. ಬುದ್ಧನ ಮನಸ್ಸಿನಲ್ಲಿ, ಬುದ್ಧನ ಮುಖದಲ್ಲಿ ಒಂದು ಸ್ವಲ್ಪವೂ ಕೂಡ ವಿಕಾರವಿಲ್ಲ. ಆ ವಿಕಾರ ಇಲ್ಲದಿರುವಂತಹ ಶಾಂತ ಸ್ಥಿತಿಯಲ್ಲಿ ಬುದ್ಧ ಕುಳಿತಿದ್ದಾನೆ. ಇವನು ಬೈತಾ ಇದ್ದಾನೆ. ಅವನ ಬೈಗುಳ ಅನ್ನುವಂಥದ್ದು ಅಂತ್ಯ ಆಗಲಿಲ್ಲ. ಎಷ್ಟೋ ಹೊತ್ತಾದ ಮೇಲೆ ಸುಮ್ಮನೆ ಕೂತ. ಆಮೇಲೆ ಬುದ್ಧ ಮಾತನಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಓ ನನ್ನ ಸ್ನೇಹಿತನೇ, ನಿಮ್ಮ ಮನೆಗೆ ಯಾರೋ ಒಬ್ರು ಅತಿಥಿ ಬರ್ತಾರೆ ಅಂತ ಇಟ್ಕೋ. ನೀನು ಅವರಿಗೆ ಹಣ್ಣನ್ನ, ಹಾಲು ಕೊಟ್ಟು ಸತ್ಕಾರ ಮಾಡ್ತಿ. ಅವರು ಬೇಡ ಅಂತ ಹೇಳ್ತಾರೆ. ಆಗ ನೀ ಏನು ಮಾಡ್ತಿ? ಆಗ ಆ ವ್ಯಕ್ತಿ ಹೇಳ್ತಾನೆ, ಬೇಡ ಅಂತಂದ್ರೆ ಪೀಡೆ ತೊಲಗ್ತು, ನಾನು ಮಾತ್ರ ಏನೂ ಅನ್ಕೊಳ್ಳೋದಿಲ್ಲ. ಯಾರಿಗೋ ಏನೋ ಒಂದು ಕಾಣಿಕೆ ಕೊಡ್ತಿ. ಆಗ ಅವ್ರು ಬೇಡ ಅಂತ ಹೇಳ್ತಾರೆ. ಬೇಡದಿದ್ರೆ ನಾನೇ ಇಟ್ಕೊಳ್ತೀನಿ ಅಂತಂದ. ಆಗ ಬುದ್ಧ ಶಾಂತವಾಗಿ ಹೇಳ್ದ, ಮಗು, ನೀನು ಕೊಟ್ಟಿದ್ದು ಯಾವುದೂ ಕೂಡ ನಾನು ಸ್ವೀಕಾರ ಮಾಡಿಲ್ಲ, ಅದರಿಂದ ಅದನ್ನ ನೀನೇ ಇಟ್ಕೋ. ಈ ಸ್ವೀಕಾರ ಮಾಡುವಂಥದ್ದಿದೆಯಲ್ಲ, ಇದು ಎಷ್ಟು ಮುಖ್ಯವಾದಂತಹದ್ದು ಅಂದರೆ, ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಯಾವುದೇ ಒಂದು ಕ್ರಿಯೆ ಆಗಬೇಕಾದ್ರೆ ನಮ್ಮದ ಅರ್ಧ ಭಾಗ, ಜಗತ್ತಿನದ್ದು ಅರ್ಧ ಭಾಗ ಅಂಥೇಳಿ. ನಮ್ಮದು ಅರ್ಧ ಭಾಗ ಅಂತಂದ್ರೆ ಏನು? ಕ್ರಿಯೆ, ಪ್ರತಿಕ್ರಿಯೆ ಅಂತ ಎರಡಿದೆ, ಆಕ್ಷನ್ ಅಂಡ್ ರಿಯಾಕ್ಷನ್. ಈ ಕ್ರಿಯೆ ಅಂದ್ರೇನು, ಪ್ರತಿಕ್ರಿಯೆ ಅಂತಂದ್ರೇನು? ಈ ಜಗತ್ತು ನಮಗೆ ಸವಾಲುಗಳನ್ನು ಒಡ್ತಾ ಬರ್ತದೆ. ಜಗತ್ತು ಹೇಳ್ತದೆ ನೀನು ಕೋಪ ಮಾಡಿಕೋ ಅಂತ. ಜಗತ್ತು ಹೇಳ್ತದೆ ನೀನು ಪ್ರಲೋಭನೆಗೆ ಒಳಗಾಗಬೇಕು, ದೌರ್ಬಲ್ಯಕ್ಕೆ ಒಳಗಾಗಬೇಕು ಅಂತ ಹೇಳಿ ಅನೇಕ ಪ್ರಲೋಭನೆಗಳನ್ನ, ಪರಿಸ್ಥಿತಿಗಳನ್ನ ಒಡ್ತಾ ಬರ್ತದೆ. ಆದರೆ ಅದಕ್ಕೆ ಪ್ರತಿಕ್ರಿಯೆ ಮಾಡುವುದು ನಮ್ಮ ಕೈಯಲ್ಲಿ ಇದೆ. ಅದಕ್ಕೆ ಪ್ರತಿಕ್ರಿಯೆ ತೋರಿಸಬೇಕೋ ಬೇಡವೋ ಅನ್ನುವಂಥದ್ದಿದೆಯಲ್ಲ, ಅದು ನಮ್ಮ ಕೈಯಲ್ಲಿದೆ. ಆದ್ರಿಂದ ಅರ್ಧ ಭಾಗ ನಮ್ಮದು, ಅರ್ಧ ಭಾಗ ಜಗತ್ತಿನದು. ಈ ಅರ್ಧ ಭಾಗ ನಮ್ಮದೇನಿದೆಯಲ್ಲ, ಅದರ ಮೇಲೆ ನಾವೇನಾದರೂ ನಿಯಂತ್ರಣವನ್ನು ಪಡೆಯಲಿಕ್ಕೆ ಸಾಧ್ಯವಾದರೆ, ಅಲ್ಲಿ ಆ ಸ್ನೇಹಿತ ಬುದ್ಧನ ಮುಂದೆ ಬೈದ್ನಲ್ಲ, ಅವನು ಬೈದ, ಪರಿಸ್ಥಿತಿ ಉಂಟಾಯಿತು. ಆದರೆ ಬುದ್ಧ ಪ್ರತಿಕ್ರಿಯೆಯನ್ನು ತೋರಿಸಲಿಲ್ಲ, ಬದಲಾಗಿ ಕ್ರಿಯೆಯನ್ನು ತೋರಿಸಿದ. ಕ್ರಿಯೆಯನ್ನು ತೋರಿಸಿದ ಅಂತಂದ್ರೆ ಏನು? ಅವನು ಯಾವ ಸ್ಥಿತಿಯಲ್ಲಿದ್ದನೋ ಆ ಸ್ಥಿತಿಯಿಂದ ಅಲುಗಾಡಲಿಲ್ಲ. ಈ ಕ್ರಿಯೆಯನ್ನು ತೋರಿಸುವಂತಹ ಸ್ಥಿತಿಗೆ ಮನುಷ್ಯ ಬಂದಾಗೇನಾಗ್ತದೆ, ಮನಸ್ಸು ಅನ್ನುವಂಥದ್ದು ಅತ್ಯಂತ ಶಾಂತವಾಗಿ ಧ್ಯಾನಕ್ಕೆ ಅಣಿಗೊಳ್ಳುತ್ತಾ ಬರ್ತದೆ. ಈ ಒಂದು ಸಮಾನ ಸ್ಥಿತಿ ಏನಿದೆಯಲ್ಲ, ಸಮಾಧಾನ ಸ್ಥಿತಿ, ಅದು ಅನುಭವದಿಂದಲೂ ಕೂಡ ಬರಲಿಕ್ಕೆ ಸಾಧ್ಯ. ಪ್ರಜ್ಞಾಪೂರ್ವಕವಾಗಿ ಪ್ರತಿಯೊಂದು ಸಮಸ್ಯೆಯನ್ನು, ಪ್ರತಿಯೊಂದು ಪರಿಸ್ಥಿತಿಯನ್ನು ಕೂಡ ವಿಶ್ಲೇಷಣೆ ಮಾಡುವುದರಿಂದಲೂ ಸಾಧ್ಯ. ಹೇಗದು ಅಂತಂದರೆ, ಅನೇಕ ಲೋಕಾನುಭವ ಆದಾಗ ನಮಗೆ ಗೊತ್ತಾಗ್ತದೆ, ಇದಿಷ್ಟೇ. ತುಂಬ ಲೋಕಾನುಭವ ಆದವ್ರನ್ನ ಕೇಳಬೇಕು, ಇದು ಇಷ್ಟೇ ಅಂತ ಹೇಳ್ತಾರೆ.
ಪರಿಸ್ಥಿತಿ ಇದು ನಮ್ಮ ಕೈಯಲ್ಲಿ ಇಲ್ಲ ಅಂತಂದಾಗ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವಂಥದ್ದು ಬಿಡಬೇಕಾಗ್ತದೆ. ಈಗ ನೋಡಿ, ಇಲ್ಲಿ ಜನರೇಟರ್ ಓಡ್ತಾ ಇದೆ, ಆ ಜನರೇಟರ್ ಓಡ್ತಾ ಇದೆ, ಶಬ್ದ ಆಗ್ತಾ ಇದೆ, ಶಬ್ದ ಆಗ್ತಾ ಇದೆ, ಶಬ್ದ ಆಗ್ತಾ ಇದೆ ಅಂತ 108 ಸಲ ನಾವು ಹೇಳಿದ್ರೆ ಅದು ಕಿರಿಕಿರಿ ಹೆಚ್ಚಾಗ್ತದೆ. ಆದರೆ ಅದರ ಬದಲಾಗಿ ಅದ್ರ ಗಮನ ಕೊಡದೆ, ಯಾಕೆ ಅದು ನಮ್ಮ ಕೈಯಲ್ಲಿ ಇಲ್ಲ. ಯಾವಾಗ ಅದು ನಮ್ಮ ಕೈಯಲ್ಲಿಲ್ವೋ ಆಗ ಕಿರಿಕಿರಿ ಮಾಡಿಕೊಳ್ಳದೆ ಇರುವಂತಹದ್ದು ಬುದ್ಧಿವಂತಿಕೆ. ಚಳಿ ಆಗ್ತಾ ಇದೆ, ಚಳಿ ಆಗ್ತಾ ಇದೆ, ಚಳಿ ಆಗ್ತಾ ಇದೆ ಅಂತ 100 ಸಲ ಹೇಳಿದ್ರೆ ಚಳಿ ಹೆಚ್ಚಾಗ್ತದೆ. ಸೆಕೆ ಆಗ್ತಾ ಇದೆ, ಏನು ಮಾಡುವುದಪ್ಪ, ಸೆಕೆ ಆಗ್ತಾ ಇದೆ, ಏನು ಮಾಡುವುದಪ್ಪ, ಸೆಕೆ ಆಗ್ತಾ ಇದೆ, ಏನು ಮಾಡುವುದಪ್ಪ. ಸೆಕೆ ಆಗುವಂಥದ್ದು ಸಹಜ, ಚಳಿ ಆಗುವಂಥದ್ದು ಸಹಜ. ಆದರೆ ಅದನ್ನು ನಮ್ಮ ಮನಸ್ಸಿನಲ್ಲಿ ಭಾವಿಸ್ಲಿಕ್ಕೆ ನಾವು ಹೆಚ್ಚು ಭಾವನೆಯನ್ನು ತಗೊಂಡಾಗ ಏನಾಗ್ತದೆ, ಇನ್ನೂ ತೊಂದರೆ ಹೆಚ್ಚಾಗ್ತದೆ. ಅದರಿಂದ ಸುಮ್ಮನೆ ನಮ್ಮ ಕಡೆಯಿಂದ ಏನಿದೆಯಲ್ಲ ಅದನ್ನು ನಿಯಂತ್ರಣ ಮಾಡುವುದಿದೆಯಲ್ಲ ಅದು ಬಹಳ ಮುಖ್ಯ. ಮನಸ್ಸಿಗೆ ಎಷ್ಟು ಶಕ್ತಿ ಇದೆ ಅಂದರೆ ಸ್ವಾಮಿ ಬ್ರಹ್ಮಾನಂದರು ಹೇಳ್ತಾರೆ, ಒಂದು ಸೆಕೆ ಪ್ರದೇಶದಲ್ಲಿ ಅವರು ಮತ್ತು ಇನ್ನೊಬ್ಬ ಸನ್ಯಾಸಿ ಧ್ಯಾನದಲ್ಲಿ ಕುಳಿತಿರ್ತಾರೆ. ಬಹಳ ಸೆಕೆ ಆಗ್ತಾ ಇರುತ್ತೆ. ಬ್ರಹ್ಮಾನಂದರು ಆ ಇನ್ನೊಬ್ಬ ಸನ್ಯಾಸಿಗೆ ಹೇಳ್ತಾರೆ, ಏನು ಅಂತ ಹೇಳಿದ್ರೆ, ನೋಡಿ ಈಗ ತುಂಬ ಸೆಕೆ ಆಗ್ತಾ ಇದೆ, ತಡೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಹೌದು ತಾನೆ? ಈಗ ನೀನು ಭಾವಿಸಬೇಕು ಏನು ಅಂತ ಹೇಳಿದ್ರೆ, ನಾವೀಗ ಹಿಮಾಲಯದಲ್ಲಿ ಕುಳಿತಿದ್ದೇವೆ, ಅತ್ಯಂತ ಚಳಿ ಪ್ರದೇಶ, ಈಗ ನಮಗೆ ಚಳಿ ಆಗ್ತಾ ಇದೆ ಅಂತ ಭಾವಿಸಬೇಕು. ಈಗ ನೀನು ಎಷ್ಟು ತೀವ್ರವಾಗಿ ಭಾವಿಸ್ತೀಯೋ ಅಂತ ಪರಿಣಾಮ ಶರೀರ ಮನಸ್ಸಿನ ಮೇಲೆ ಆಗ್ತದೆ ಅಂತ ಹೇಳಿ. ಸತ್ಯವಾಗಲೂ ಕೂಡ 10 ನಿಮಿಷ ಹಾಗೆ ಧ್ಯಾನ ಮಾಡಿದ ಮೇಲೆ ಆ ಸನ್ಯಾಸಿಗೆ ಚಳಿ ಆಗ್ಲಿಕ್ಕೆ ಶುರುವಾಗ್ತದೆ. ಅಂದ್ರೆ ಏನರ್ಥ ಅಂತಂದ್ರೆ, ಇಲ್ಲಿ ಬ್ರಹ್ಮಾಂದ್ರ ಏನು ಸೂಚನೆ ಕೊಡ್ತಾ ಇದ್ದಾರೆ ಅಂತಂದ್ರೆ, ನಮ್ಮ ಮನಸ್ಸಿನ ಭಾವನೆಗಳ ಮೇಲೆ ಪರಿಸ್ಥಿತಿಗಳು ನಿರ್ಮಾಣವಾಗ್ತದೆ. ಯಾವಾಗ ನಾವು ಪರಿಸ್ಥಿತಿಗಳನ್ನಂತೂ ನಮ್ಮ ಕೈಯಲ್ಲಿ ತೆಗೆದುಕೊಳ್ಳಿಕ್ಕೆ ಆಗುವುದಿಲ್ಲ, ಆದರೆ ನಮ್ಮ ಮನಸ್ಥಿತಿಯನ್ನ ನಮ್ಮ ಕೈ ಒಳಗೆ ತೆಗೆದುಕೊಳ್ಳಬಹುದು. ಮತ್ತೂರು ಕೃಷ್ಣಮೂರ್ತಿ ಅಂತಕ್ಕಂಥವ್ರು ಒಬ್ರು ಒಂದು ಉದಾಹರಣೆಯನ್ನು ಹೇಳಿದ್ರು ನಮ್ಮ ಬಾಲಕ ಸಂಘಕ್ಕೆ ಬಂದಾಗ, ಬಹಳ ಚೆನ್ನಾಗಿತ್ತು. ಅವರು ಇಂಗ್ಲೆಂಡ್ನಲ್ಲಿದ್ದಾಗ ಲಂಡನ್ನಿಂದ ಪ್ಯಾರಿಸ್ಗೆ ಟ್ರೈನ್ನಲ್ಲಿ ಹೋಗಬೇಕಾದ್ರೆ ಸಮುದ್ರದ ಕೆಳಗೆ ಒಂದು ಟನಲ್ನಲ್ಲಿ ಟ್ರೈನ್ ಹೋಗ್ತದಂತೆ. ಇವರು ಮೊದಲನೇ ಬಾರಿಗೆ ಹೋಗಿದ್ದಾರೆ, ಸಮುದ್ರದ ಕೆಳಗೆ ಟ್ರೈನ್ ಹೋಗ್ತಾ ಇದೆ, ಮೊದಲೇ ಭಯ ಆಗಿದೆ, ಸುತ್ತಲೆಲ್ಲೂ ಸಮುದ್ರ ಇದೆ, ಆ ಟನಲ್ ಒಡೆದರೆ ಏನು ಮಾಡುವುದು, ಇವ್ರಿಗೆ ಮೊದಲೇ ಒದ್ದಾಟ, ಕಿರಿಕಿರಿ ಆಗ್ತಾ ಇದೆ, ಟೆನ್ಷನ್ ಆಗ್ತಾ ಇದೆ, ಒದ್ದಾಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಸರಿಯಾಗಿ ಏನಾಯಿತು, ಕರೆಂಟ್ ಹೋಗ್ಬಿಡ್ತಂತೆ. ಕರೆಂಟ್ ಹೋದಾಗ ಆ ಟ್ರೈನ್ ನಿಂತಾಗಿ ಇವ್ರಿಗೆ ಇನ್ನೂ ಕಸಿಫಿಸಿ, ಇನ್ನೂ ಗಡಿಬಿಡಿ, ಅಯ್ಯೋ ಈ ಟ್ರೈನ್ ನಿಂತೋಯ್ತಲ್ಲ, ಈ ಸಮುದ್ರವೇ ಬಂದು ನಮ್ಮನ್ನು ನುಂಗ್ಬಿಟ್ರೆ ಏನು ಮಾಡುವುದು, ಸುತ್ತಲೆಲ್ಲ ಸಮುದ್ರ ಇದೆ ಅಂತ ಈ ಕಡೆ ಆ ಕಡೆ ಒದ್ದಾಡ್ತಾರೆ. ಎಲ್ಲರೂ ಶಾಂತವಾಗಿ ಕುಳಿತಿದ್ದಾರೆ, ಸಹ ಪ್ರಯಾಣಿಕರೆಲ್ಲ. ಇವರು ಮಾತ್ರ ಒದ್ದಾಡ್ತಾ ಇದ್ದಾರೆ, ಯಾಕೆ ಪ್ರಥಮ ಬಾರಿ ಹೋಗಿದ್ದಾರೆ. ಹಾಗೆಲ್ಲ ಅವರೆಲ್ಲರೂ ಶಾಂತವಾಗಿ ಕುಳಿತಿದ್ದನ್ನು ಕಂಡು ಇವ್ರಿಗೆ ಇನ್ನಷ್ಟು ಗಲಿಬಿಲಿ ಆಯಿತು. ಏನು ಯಾರಿಗೂ ಕೂಡ ಒದ್ದಾಟ ಆಗ್ತಾ ಇಲ್ವಲ್ಲ, ಯಾರಿಗೂ ಟೆನ್ಷನ್ ಆಗ್ತಾ ಇಲ್ವಲ್ಲ ಅಂಥೇಳಿ ಅಕ್ಕಪಕ್ಕ ನೋಡ್ತಾರೆ. ಆಮೇಲೆ ಪಕ್ಕದವ್ರು ಕೇಳ್ತಾ ಇದ್ದಾರೆ, ನಿಮಗೇನು ಒದ್ದಾಟ ಆಗ್ತಾ ಇಲ್ವಾ, ದುಗುಡ ಆಗ್ತಾ ಇಲ್ವಾ ಅಂತ ಕೇಳಿದಾಗ ಆ ವ್ಯಕ್ತಿ ಸಮಾಧಾನದಿಂದ ಹೇಳಿದಂತೆ, ಇವನ್ ಇಫ್ ಯು ಹೌಲ್ ಅಂಡ್ ಕ್ರೈ ದಿ ಟ್ರೈನ್ ವಿಲ್ ನಾಟ್ ಬಡ್ಜ್ ಅನ್ ಇಂಚ್ ಅಂತ ಹೇಳಿ. ನೀನು ಎಷ್ಟೇ ಗಲಾಟೆ ಮಾಡಿದ್ರು, ಗದ್ದಲ ಮಾಡಿದ್ರು, ಈ ಟ್ರೈನ್ 1 ಇಂಚು ಕೂಡ ಮುಂದೆ ಹೋಗುವುದಿಲ್ಲ, ಸುಮ್ಮನೆ ಕೂಡು ಅಂತ. ಇದು ಲೋಕಜ್ಞಾನ ಅನ್ನುವಂಥದ್ದನ್ನ ಲೋಕಾನುಭವದಿಂದಲೂ ಕೂಡ ಮನಸ್ಸನ್ನು ಸಮಾಧಾನ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಯಾರೂ ಕೂಡ ನಮಗೆ ಅನ್ನಬಾರ್ದು, ಯಾರೂ ಕೂಡ ನಮ್ಮ ಮೇಲೆ ಏನೂ ಹೇಳಬಾರ್ದು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ, ಹೇಳುವುದು ಅವರ ಧರ್ಮ, ಸುಮ್ಮನಿರುವುದು ನಮ್ಮ ಧರ್ಮ. ಇದನ್ನ ಲೋಕಾನುಭವದಿಂದ ತಿಳಿದುಕೊಳ್ಳಬೇಕಾಗ್ತದೆ. ಒಬ್ಬ ಸನ್ಯಾಸಿ ಒಂದು ಬಯಲಿನಲ್ಲಿ ಮಲ್ಕೊಂಡಿದ್ದಂತೆ. ಹೇಗೆ ಮಲ್ಕೊಂಡಿದ್ದ ಒಬ್ಬ ಸನ್ಯಾಸಿ, ಅವನ ಹತ್ರ ಇನ್ನೇನೂ ಇಲ್ಲ, ಆದರೂ ಬಯಲಿನಲ್ಲಿ ಮಲ್ಕೊಂಡಿದ್ದಾನೆ, ಬಿಸಿಲಲ್ಲಿ ಬಯಲಿನಲ್ಲಿ ಮಲ್ಕೊಂಡಿದ್ದಾನೆ. ಒಂದು ಕಲ್ಲನ್ನ ದಿಂಬಾಗಿಟ್ಕೊಂಡಿದ್ದಾನೆ, ಕಲ್ಲನ್ನ. ಅಲ್ಲಿ ಹೋಗ್ತಾ ಇದ್ದಂತ ಜನ ಹೇಳಿದ್ರಂತೆ, ಮಾತಾಡ್ಕೊಂಡ್ರಂತೆ, ನೋಡು ಎಲ್ಲ ಬಿಟ್ಟು ಸನ್ಯಾಸಿಗೆ ಈ ಕಲ್ಲು ದಿಂಬೊಂದು ಬೇಕು, ಆ ಸುಖ ಬೇಕು ಇವನಿಗೆ ಅಂತ ಹೇಳಿ ಮಾತಾಡ್ಕೊಂಡ್ರಂತೆ. ಮಾತಾಡ್ಲಿಕ್ಕೆ ಸಮಯ ಇದ್ದಾಗ ಏನು ಬೇಕಾದ್ರೂ ಮಾತಾಡ್ಬೋದಲ್ಲ, ಅದರಿಂದ ಹಾಗೆ ಮಾತಾಡ್ಕೊಂಡ್ರಂತೆ. ಈ ಸನ್ಯಾಸಿಗೆ ಬಹಳ ಬೇಸರ ಆಯ್ತು. ಅರೆ, ನಾನು ಎಲ್ಲವನ್ನು ಬಿಟ್ಟಿದ್ದೇನೆ, ಈ ಕಲ್ಲನ್ನು ಮಾತ್ರ ಇಟ್ಕೊಂಡಿದ್ದೇನೆ, ಅದಕ್ಕೂ ಅಂತಾರಲ್ಲ ಈ ಜನ ಅಂತ ಹೇಳಿ ಅದನ್ನ ಕಲ್ಲನ್ನು ಬಿಸಾಡಿಬಿಟ್ನಂತೆ. ಹಾಗೆ ಮಲ್ಕೊಂಡಿದ್ದಾನೆ. ಆ ಜನ ವಾಪಸ್ ಬರಬೇಕಾದ್ರೆ ಏನು ಮಾತಾಡ್ಕೊಂಡ್ರಂತೆ ಅಂತಂದ್ರೆ, ನೋಡು ಎಲ್ಲ ಬಿಟ್ಟು ಸನ್ಯಾಸಿಗೆ ಅವ್ರಿವ್ರು ಏನು ಮಾತಾಡ್ತಾರೆ ಅನ್ನುವಂಥದ್ದೇ ಗಮನ, ನಾವು ಹೇಳಿದ ಕಲ್ಲನ್ನು ಬಿಸಾಡ್ಬಿಟ್ಟ ನೋಡು.
ಜನರ ಮಾತುಗಳನ್ನ ನಾವು ತಡಿಲಿಕ್ಕೆ ಸಾಧ್ಯವಾಗುವುದೇ ಇಲ್ಲ. ಅವ್ರು ಅನ್ನಬಾರದು ಅಂತ ನಾವು ಯಾವತ್ತೂ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಈ ಜಗತ್ತು ಅನ್ನುವಂಥದ್ದು, ಈ ಸಮಾಜ ಅನ್ನುವಂಥದ್ದು ಯಾವಾಗಲೂ ಕೂಡ ಮನುಷ್ಯನನ್ನು ಅಲುಗಾಡಿಸುತ್ತಿರುತ್ತದೆ. ಆದರೆ ನಮಗೆ ಪ್ರಜ್ಞೆ ಅನ್ನುವಂಥದ್ದು ಬೇಕು, ವಿವೇಕ ಅನ್ನುವಂಥದ್ದು ಬೇಕು. ನಮ್ಮ ಮನಸ್ಸನ್ನ ಇದು ಯಾವುದರಿಂದಲೂ ಯಾವುದಕ್ಕೂ ಒಳಗಾಗದಂತೆ ಇರುವಂತಹ ಒಂದು ಸ್ಥಿತಿಯನ್ನ ಇಟ್ಕೊಳ್ಳಬೇಕಾದ್ರೆ ಆ ವಿವೇಕ ಪ್ರಜ್ಞೆ, ಆಮೇಲೆ ಇನ್ನೊಂದೇನು, ಸಹನೆ, ತಿತಿಕ್ಷೆ, ಇದೊಂದು ತಪಸ್ಸು ಅಂತ ಕರೆದಿದ್ದಾರೆ. ಯಾವಾಗ ಈ ಎಲ್ಲ ಪರಿಸ್ಥಿತಿಗಳಲ್ಲೂ ಮನುಷ್ಯ ಸಹಿಸಿಕೊಳ್ಳಲಿಕ್ಕೆ ಸಹಿಸಿಕೊಳ್ಳುವಂತಹ ಶಕ್ತಿಯನ್ನು ಪಡೆದುಕೊಳ್ತಾನೆ, ಆಗ ಮನಸ್ಸು ಎಷ್ಟು ಶಕ್ತಿಶಾಲಿ ಆಗ್ತದೆ ಅಂತ ಹೇಳಿದ್ರೆ ಅವನು ಧ್ಯಾನಕ್ಕೆ ಬೇಕಾದಂತಹ ಮನಸ್ಥಿತಿಯನ್ನು ಪಡೆದುಕೊಳ್ಳುತ್ತಾನೆ. ಇದು ಹೇಗೆ ಅಂತ ಹೇಳಿದ್ರೆ ಒಂದು ಉದಾಹರಣೆಯನ್ನು ಹೇಳ್ತೀನಿ. ನಮ್ಮ ಪೂಜ್ಯ ಗುರುಗಳಾದಂತಹ ಸ್ವಾಮಿ ಪುರುಷೋತ್ತಮಾಂಜಿ ಮಹಾರಾಜ್ ಬೆಂಗಳೂರು ಆಶ್ರಮದಲ್ಲಿ ಇದ್ದಾಗ ಬಹಳಷ್ಟು ಜನ ಧ್ಯಾನ ಹೇಳ್ಕೊಡಿ ಸ್ವಾಮೀಜಿ, ಜಪ ಮಾಡುವುದು ಹೇಳ್ಕೊಡಿ ಸ್ವಾಮೀಜಿ ಅಂತ ಹೇಳಿ ಅನೇಕ ಬಗೆಯ ಭಕ್ತರು ಬರ್ತಾ ಇದ್ರು. ಅದರಲ್ಲಿ ಒಬ್ಬರು ಬಂದಾಗ ಧ್ಯಾನ ಮಾಡಬೇಕು, ಧ್ಯಾನ ಹೇಳ್ಕೊಡಿ ಸ್ವಾಮೀಜಿ ಅಂತ ಹೇಳಿದಾಗ ಸ್ವಾಮೀಜಿ ಹೇಳಿದ್ರಂತೆ, ಏನು ಮಾಡ್ತಾ ಇದ್ದೀರಿ ಕೇಳಿದ್ರು ಅವ್ರು. ಏನು ಮಾಡ್ತಾ ಇದ್ದೀರಿ ನೀವು, ಏನು ಉದ್ಯೋಗ ಮಾಡ್ಕೊಂಡಿದ್ದೀರಿ? ನಮಗೊಂದು ಸೀರೆ ಅಂಗಡಿ ಇದೆ, ಬಟ್ಟೆ ಅಂಗಡಿ ಇದೆ ಅಂತ ಹೇಳಿದ್ರಂತೆ. ಆಗ ಸ್ವಾಮೀಜಿ ಹೇಳಿದ್ರಂತೆ, ನಿಮಗೆ ಧ್ಯಾನ ಹೇಳ್ಕೊಡ್ಬೇಕು ಅಂತಂದ್ರೆ ನಾನು ಹೇಳ್ದಾಗ ಮಾಡ್ತೀರಾ? ಏನದು? ಇನ್ನೊಂದು ಅಂಗಡಿ ತೆರೀರಿ ಅಂತ. ಆಶ್ಚರ್ಯ ಆಯ್ತು ಇವರಿಗೆ. ಮೊದಲೇ ಇದೆಲ್ಲವೂ ಬೇಡಪ್ಪ, ಪ್ರಪಂಚ ಬೇಡ, ದೇವ್ರ ಹತ್ರ ಹೋಗಬೇಕು, ಧ್ಯಾನ ಮಾಡಬೇಕು, ಶಾಂತಿ ಬೇಕು ಅಂತ ಸ್ವಾಮಿಗಳ ಹತ್ರ ಬಂದರೆ ಇವರು ಬಿಸ್ನೆಸ್ ಅನ್ನು ಹೆಚ್ಚು ಮಾಡ್ತಾ ಇದ್ದಾರಲ್ಲ, ಬಹುಶಃ ಇವರಿಗೆ ರೊಕ್ಕ ಬೇಕು ಅಂತ ಅನಿಸ್ತದೆ, ಡೊನೇಷನ್ ಬೇಕನ್ನಿಸ್ತದೆ, ಅದರಿಂದ ನನಗೆ ಇನ್ನೊಂದು ಅಂಗಡಿಯನ್ನು ತೆರೀಲಿಕ್ಕೆ ಹೇಳ್ತಾ ಇದ್ದಾರೆ ಅಂತ. ಆದರೂ ಕೂಡ ಸ್ವಾಮಿಗಳ ಹತ್ರ ಬಂದಾಗಿದೆ, ಮಾತು ಕೊಟ್ಟಿದ್ದಾರೆ, ಇನ್ನೊಂದು ಅಂಗಡಿಯನ್ನು ತೆರೆದ್ರು. ಅದು ಬಹಳ ಚೆನ್ನಾಗಿ ಆಗ್ಲಿಕ್ಕೆ ಪ್ರಾರಂಭ ಆಯಿತು. ಆಮೇಲೆ ಆ ಅಂಗಡಿಯನ್ನು ತೆರೆದಾದ್ಮೇಲೆ ಮತ್ತೆ ವಾಪಸ್ ಬಂದು, ಸ್ವಾಮೀಜಿ ಈಗ ಧ್ಯಾನ ಹೇಳ್ಕೊಡಿ, ಇನ್ನೊಂದು ಅಂಗಡಿಯನ್ನು ತೆರೆದಿದ್ದೇನೆ ಅಂತ. ಆಗ ಅವ್ರು ಹೇಳಿದ್ರಂತೆ, ಸ್ವಾಮೀಜಿ ಇನ್ನೂ ಒಂದು ಅಂಗಡಿ ತೆರೀರಿ ಅಂತ. ಇದು ನಾನು ಕಥೆಯನ್ನು ಹೇಳ್ತಾ ಇಲ್ಲ, ಸತ್ಯ ಹೇಳ್ತಾ ಇದ್ದೀನಿ. ಹೀಗೆ 4-5 ಅಂಗಡಿಗಳು ಅವರಿಂದ ತೆರೆಯಲ್ಪಟ್ಟಿತು. ಬೆಂಗಳೂರಿನಲ್ಲಿ 4-5 ಅಂಗಡಿಗಳು ತೆರೆದಾಗ ಬಹಳಷ್ಟು ಗದ್ದಲ, ಬಹಳಷ್ಟು ಬಿಸ್ನೆಸ್ ಹೆಚ್ಚಾಗಿದೆ. ಆ ಗದ್ದಲ ಆದಮೇಲೆ ಬಂದು, ಸ್ವಾಮೀಜಿ ದಯವಿಟ್ಟು ಈಗ ಧ್ಯಾನ ಹೇಳ್ಕೊಡಿ ಅಂತಂದಾಗ ಸ್ವಾಮೀಜಿ ಹೇಳಿದ್ರಂತೆ, ನೋಡಿ ನೀವು ಹೆಚ್ಚೆಚ್ಚು ಪ್ರಪಂಚದಲ್ಲಿ ಮುಳುಗಬೇಕು ಅಂತ ನನ್ನ ಉದ್ದೇಶ ಇರಲಿಲ್ಲ, ಹೆಚ್ಚೆಚ್ಚು ಅಂಗಡಿಗಳನ್ನು ಮಾಡಿಸುವುದರಲ್ಲಿ ನನ್ನ ಉದ್ದೇಶ ಇರಲಿಲ್ಲ. ಬದಲಾಗಿ ಆ ಮೊದಲು ಒಂದು ಅಂಗಡಿ ಇತ್ತಲ್ಲ, ಆಗ ನಿಮ್ಮ ಮನಸ್ಥಿತಿ ಹೇಗಿತ್ತು, ನಿಮ್ಮ ಮನಸ್ಸಿನ ಶಕ್ತಿ ಹೇಗಿತ್ತು, ಈಗ ಆಲೋಚನೆ ಮಾಡಿ. ಈಗ 5-6 ಅಂಗಡಿಗಳನ್ನು ಬಹಳ ಸರಳವಾಗಿ ಸುಲಭವಾಗಿ ನಿಭಾಯಿಸುವಂತಹ ಶಕ್ತಿ ನಿಮ್ಮ ಮನಸ್ಸಿಗೆ ಬಂದಿದೆಯಲ್ಲ, ಆ ಶಕ್ತಿ ನನಗೆ ಬೇಕು. ಯಾಕೆ ಅಂತ ಹೇಳಿದ್ರೆ ಆ ಧ್ಯಾನ ಮಾಡುವಂತಹ ಮನಸ್ಸಿದೆಯಲ್ಲ, ಅದು ಶಕ್ತಿಶಾಲಿಯಾದಂಥ ಮನಸ್ಸಾಗಿರಬೇಕು. ನಾಯಮಾತ್ಮ ಬಲಹೀನೇನ ಲಭ್ಯ. ಈ ಬಲಹೀನರಿಂದ ಈ ಮನಸ್ಸನ್ನು ಹಿಡಿಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಅದಕ್ಕೆ ಬಹಳಷ್ಟು ಶಕ್ತಿ ಬೇಕು. ನೋಡಿ ಎಷ್ಟೊಂದು ಅಂಶಗಳು ಇದೆ ಈ ಮನಸ್ಸಿಗೆ ಸಂಬಂಧಪಟ್ಟಂತಹದ್ದು. ಒಂದೊಂದನ್ನು ಕೂಡ ನಾವು, ಅದಕ್ಕೆ ನಾನು ಹೇಳಿದೆ ನೆನ್ನೆ ಯಾವುದೇ ಒಂದು ಕೆಲಸವನ್ನು ನೀವು ಮಾಡಬೇಕಾದ್ರೂ ಅತ್ಯಂತ ಸಂತೋಷದಿಂದ ಮಾಡುವಂಥ ಅಭ್ಯಾಸವನ್ನು ಮಾಡಿಕೊಳ್ಳಿ, ಮತ್ತೆ ಮಗ್ನತೆಯಿಂದ ಮಾಡಿಕೊಳ್ಳುವಂಥ ಅಭ್ಯಾಸ ಮಾಡಿಕೊಳ್ಳಿ ಅಂಥೇಳಿ. ಯಾವಾಗ ನಾವು ಬೇರೆ ಎಲ್ಲ ಮಾಡುವಂತಹ ಕೆಲಸದಲ್ಲೂ ಕೂಡ ಮಗ್ನತೆ ಮತ್ತು ಸಂತೋಷ. ಸ್ವಾಮೀಜಿ ಪುರುಷೋತ್ತಮಾಂಜಿ ಒಂದು ಮಾತನ್ನು ಹೇಳ್ತಾ ಇದ್ರು, ಹೆಚ್ಚು ಕೆಲಸವನ್ನು ಕಡಿಮೆ ಸಮಯದಲ್ಲಿ ಅಚ್ಚುಕಟ್ಟಾಗಿ ಗೊಣಗುಟ್ಟದೆ ಮಾಡಬೇಕು ಅಂತ. ಇದು ಗೀತೆಯ ಸಾರ. ಹೆಚ್ಚು ಕೆಲಸವನ್ನ ಕಡಿಮೆ ಸಮಯದಲ್ಲಿ ಅಚ್ಚುಕಟ್ಟಾಗಿ ಗೊಣಗುಟ್ಟದೆ ಮಾಡಬೇಕು ಅಂತ. ಇದರಲ್ಲಿ ಎಲ್ಲ ಅಂಶಗಳು ಕೂಡ ಬಂದುಬಿಡ್ತು. ಹೆಚ್ಚು ಕೆಲಸವನ್ನ ಕಡಿಮೆ ಸಮಯದಲ್ಲಿ ಅಂತಂದ್ರೆ ಮನಸ್ಸು ಎಷ್ಟು ಶಿಸ್ತುಬದ್ಧವಾಗಿರಬೇಕಾಗತ್ತೆ ಆಲೋಚನೆ ಮಾಡಿ ನೋಡಿ. ಸ್ವಾಮೀಜಿ ಯಾವಾಗಲೂ ಹೇಳ್ತಿದ್ರು, 108 ಕೆಲಸ ಮಾಡುವಂತಹ ವ್ಯಕ್ತಿಗೆ ಒಂದು ದಿವಸದಲ್ಲಿ 109ನೇ ಕೆಲಸ ಮಾಡಲಿಕ್ಕೂ ಸಮಯ ಇರ್ತದೆ. ಆದರೆ ಯಾರಿಗೆ ಒಂದು ಕೆಲಸವನ್ನೂ ಮಾಡುವುದಿಲ್ವೋ ಅವರಿಗೆ ಇನ್ಯಾವ ಕೆಲಸವನ್ನೂ ಮಾಡ್ಲಿಕ್ಕೆ ಸಮಯವೇ ಇರುವುದಿಲ್ಲ. ಮನಸ್ಸಿನ ಬಗ್ಗೆ ಬಹಳಷ್ಟು ವಿಚಾರಗಳು ತಿಳಿದುಕೊಳ್ಳಿಕ್ಕಿದೆ. ಯಾಕೆಂದ್ರೆ ಅದು ನಮ್ಮ ಶಾಲೆಯಲ್ಲೂ ಹೇಳ್ಕೊಡುವುದಿಲ್ಲ, ಕಾಲೇಜಿನಲ್ಲಂತೂ ಹೇಳ್ಕೊಡುವುದೇ ಇಲ್ಲ. ಇದನ್ನೆಲ್ಲವನ್ನು ತಿಳ್ಕೊಂಡು ನಮ್ಮ ಜೀವನವನ್ನು ಹೇಗೆ ನಿರ್ಮಾಣ ಮಾಡಿಕೊಳ್ಳಬೇಕಾಗಿದೆ. ಈ ಶಿಸ್ತುಬದ್ಧವಾದಂತಹ ಒಂದು ಆ ರೊಟೀನ್ ಅಥವಾ ದಿನಚರಿಯನ್ನು ನಾವೇನು ಹಾಕ್ಕೊಳ್ತೀವಿ ಅದರಲ್ಲಿ ಮನಸ್ಸಿನ ಶಕ್ತಿ ಹೆಚ್ಚಾಗ್ತಾ ಬರ್ತದೆ. ಹೆಚ್ಚು ಕೆಲಸವನ್ನು ಕಡಿಮೆ ಸಮಯದಲ್ಲಿ ಮಾಡಬೇಕು, ಅಚ್ಚುಕಟ್ಟಾಗಿ ಮಾಡಬೇಕು, ಆಮೇಲೆ ಗೊಣಗುಟ್ಟದೆ ಮಾಡಬೇಕು.
ಸಂತೋಷದಿಂದ ಮಾಡಬೇಕು. ಇದು ಕರ್ಮಯೋಗದ ಒಂದು ರಹಸ್ಯ. ಆ ರೀತಿಯಲ್ಲಿ ಕೆಲಸ ಮಾಡಿದಾಗ ಮನಸ್ಸು ಏಕಾಗ್ರವಾಗುತ್ತಾ ಬರುತ್ತದೆ, ಅದರ ಜೊತೆಗೆ ಶಕ್ತಿಯನ್ನು ಕೂಡ ಪಡೆದುಕೊಳ್ಳುತ್ತಾ ಬರುತ್ತದೆ. ಹೀಗೆ ಈ ಒಂದು ದಿನದ ಒಂದು ನಮ್ಮ ನಿಯಮ ಏನಿದೆ, ದಿನಚರಿ ಏನಿದೆ, ಅದರ ಮೇಲೆ ನಮ್ಮ ಧ್ಯಾನದ ಕ್ವಾಲಿಟಿ, ಧ್ಯಾನದ ಒಂದು ಆ ಸ್ಥಿತಿ ಏನಿದೆ, ಅದು ನಾವು ಎಷ್ಟು ಬೇಗ ಅದನ್ನು ಮುಟ್ತೇವೆ ಅನ್ನುವಂಥದ್ದು ನಿರ್ಧಾರವಾಗ್ತದೆ. ಮುಂದೆ ಈ ಧ್ಯಾನದ ಶ್ಲೋಕವನ್ನು 3-4 ಹೇಳ್ತೇನೆ ಈಗ. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ ಏಕಾಕೀಯತ ಚಿತ್ತಾತ್ಮಾ ನಿರಾಶೀರಪರಿಗ್ರಹಃ ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ ನಾತ್ಯುಚ್ಛ್ರಿತಂ ನಾತಿ ನೀಚಂ ಚೈಲಾಜಿನಕುಶೋತ್ತರಂ ತತ್ರೈಕಾಗ್ರಂ ಮನಃ ಕೃತ್ವಾ ಯತ ಚಿತ್ತೇಂದ್ರಿಯ ಕ್ರಿಯಃ ಉಪವಿಶ್ಯಾಸನೆ ಯುಂಜಾತ್ ಯೋಗಮಾತ್ಮವಿಶುದ್ಧಯೇ ಸಮಂ ಕಾಯ ಶಿರೋಗ್ರೀವಂ ಧಾರಯನ್ನಚಲಂ ಸ್ಥಿರಃ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚಾನವಲೋಕಯನ್ ಪ್ರಶಾಂತಾತ್ಮಾ ವಿಗತಭೀಃ ಬ್ರಹ್ಮಚಾರಿ ವ್ರತೆ ಸ್ಥಿತಃ ಮನಃ ಸಂಯಮ್ಯ ಮಚ್ಚಿತ್ತೋ ಯುಕ್ತ ಆಸೀತ ಮತ್ಪರಃ ಯುಂಜನ್ನೇವಂ ಸದಾತ್ಮಾನಂ ಯೋಗಿ ನಿಯತಮಾನಸಃ ಶಾಂತಿಂ ನಿರ್ವಾಣ ಪರಮಾಂ ಮತ್ಸಂಸ್ಥಾಮಧಿಗಚ್ಚತಿ. ನಿರ್ಜನ ಪ್ರದೇಶದಲ್ಲಿದ್ದುಕೊಂಡು ಏಕಾಕಿಯು ಯತಚಿತ್ತಾತ್ಮನು ನಿರಾಶಿಯು ಅಪರಿಗ್ರಹನೂ ಆಗಿ ಯೋಗಿಯು ಯಾವಾಗಲೂ ಮನಸ್ಸನ್ನು ಯೋಗದಲ್ಲಿ ಇಡಬೇಕು. ಶುಚಿಯಾದ ಪ್ರದೇಶದಲ್ಲಿ ಸ್ಥಿರವಾದ, ಅತಿ ಎತ್ತರವೂ ಅತಿ ತಗ್ಗೂ ಇಲ್ಲದ ಬಟ್ಟೆ, ಚರ್ಮ, ಕುಶ ಇವುಗಳನ್ನು ಒಂದರ ಮೇಲೊಂದು ಹಾಕಿರುವ ಆಸನವನ್ನು ಸ್ಥಾಪಿಸಿಕೊಂಡಿರಬೇಕು. ಆ ಆಸನದ ಮೇಲೆ ಕುಳಿತು ಮನಸ್ಸನ್ನು ಏಕಾಗ್ರವಾಗಿ ಮಾಡಿ ಚಿತ್ತೇಂದ್ರಿಯಗಳನ್ನು ನಿಗ್ರಹಿಸಿದವನು ಅಂತಃಕರಣ ಶುದ್ಧಿಗಾಗಿ ಯೋಗವನ್ನು ಮಾಡಬೇಕು. ಶರೀರ, ಶಿರಸ್ಸು, ಕೊರಳು ಇವುಗಳನ್ನು ಸಮವಾಗಿಯೂ ಅಚಲವಾಗಿಯೂ ಇರಿಸಿಕೊಂಡು ಸ್ಥಿರವಾಗಿ ತನ್ನ ಮೂಗಿನ ತುದಿಯನ್ನು ನೋಡುತ್ತಾ ದಿಕ್ಕುಗಳನ್ನು ನೋಡದವನಾಗಿ ಪ್ರಶಾಂತಾತ್ಮನು ನಿರ್ಭಯನೂ ಆಗಿ ಬ್ರಹ್ಮಚಾರಿ ವ್ರತದಲ್ಲಿ ಇರುವವನಾಗಿ ಮನಸ್ಸನ್ನು ಸಂಯಮ ಮಾಡಿಕೊಂಡು ನನ್ನಲ್ಲಿಯೇ ಚಿತ್ತ ಉಳ್ಳವನಾಗಿ ನಾನೇ ಪರನೆಂದು ಭಾವಿಸಿ ಯುಕ್ತನಾಗಿರಬೇಕು. ಮನಸ್ಸನ್ನು ನಿಗ್ರಹಿಸಿದ ಯೋಗಿಯು ಮನಸ್ಸನ್ನು ಹೀಗೆ ಯಾವಾಗಲೂ ಸೇರಿಸಿಕೊಳ್ಳುತ್ತಾ ನನ್ನನ್ನು ಆಶ್ರಯಿಸಿರುವ ಮೋಕ್ಷದಲ್ಲಿ ಕೊನೆಗಾಣುವ ಶಾಂತಿಯನ್ನು ಹೊಂದುತ್ತಾನೆ. ಶ್ರೀಕೃಷ್ಣ ಈ ಧ್ಯಾನ ಯೋಗದಲ್ಲಿ ಈ 5-6 ಶ್ಲೋಕಗಳಲ್ಲಿ ಮಾತ್ರ ಧ್ಯಾನ ಹೇಗೆ ಮಾಡಬೇಕು ಅಂತ ಹೇಳಿದ್ದಾನೆ. ಆದರೆ ಧ್ಯಾನ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನ ವಿವರವಾಗಿ ಹೇಳಿಲ್ಲ. ಕೇವಲ ಅತಿ ಎತ್ತರವಲ್ಲದ, ಅತಿ ತಗ್ಗು ಪ್ರದೇಶವಲ್ಲದ ಒಂದು ಸ್ಥಳವನ್ನು ಆರಿಸಿಕೊಂಡು ಕುಶಾಸನ, ಬಟ್ಟೆ, ಚರ್ಮ ಈ ಯಾವುದಾದ್ರೂ ಆಸನವನ್ನು ಹಾಕಿಕೊಂಡು ಕತ್ತು ಮತ್ತು ಬೆನ್ನು, ಶಿರ ಇದೆರಡೂ ಕೂಡ ನೇರವಾಗಿಟ್ಟುಕೊಂಡು ಮನಸ್ಸನ್ನು ನಿಗ್ರಹಿಸಿ ಧ್ಯಾನವನ್ನು ಮಾಡಬೇಕು ಅಂತ ಇಷ್ಟೇ ಹೇಳಿಬಿಟ್ಟಿದ್ದಾನೆ. ಧ್ಯಾನದ ಬಗ್ಗೆ ಅನೇಕ ಕ್ರಮಗಳಿದೆ, ಬೇರೆ ಬೇರೆ ರೀತಿಯಾದಂತಹ ಧ್ಯಾನಗಳಿದೆ. ಆದರೆ ಆ ಧ್ಯಾನದ ಬಗ್ಗೆ ಹೇಳುವುದಕ್ಕಿಂತ ಧ್ಯಾನ ಮಾಡಿಸಿದರೆ ಒಳ್ಳೆಯದು. ಆದರೆ ಇಲ್ಲಿ ಧ್ಯಾನ ಮಾಡಿಸುವುದು ಕಷ್ಟ. ಯಾಕೆಂದರೆ ರಸ್ತೆಯ ಪಕ್ಕದಲ್ಲಿ
ರಸ್ತೆ ಗಲಾಟೆ ಇರಬೇಕಾದ್ರೆ ಧ್ಯಾನ ಮಾಡಿಸ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ ಧ್ಯಾನದ ಕುರಿತಾದಂತಹ ಕೆಲವು ಅಂಶಗಳನ್ನು ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಮತ್ತು ನಾಳೆ. ಇಲ್ಲಿ ಶ್ರೀಕೃಷ್ಣ ಒಂದು ಮಾತನ್ನು ಹೇಳ್ತಾನೆ. ಏನು ಅಂತಂದ್ರೆ, ಶುಚಿಯಾದ ಜಾಗದಲ್ಲಿ ಕುಶಾಸನವನ್ನು ಇಟ್ಟುಕೊಂಡು ಮನಸ್ಸನ್ನು ಏಕಾಗ್ರಗೊಳಿಸಬೇಕು ಅಂಥೇಳಿ. ಧ್ಯಾನದ ಕುರಿತಾಗಿ ಕೆಲವು ಎಚ್ಚರಿಕೆಯ ಮಾತುಗಳನ್ನು ಮೊದಲು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದನೇದಾಗಿ ಏನು ಅಂತಂದರೆ, ಧ್ಯಾನದ ಅಭ್ಯಾಸವನ್ನು ಮಾಡಬೇಕಾದ್ರೆ ಯಾವುದಾದರೂ ಒಂದು ಮಾರ್ಗವನ್ನು ಹಿಡಿಯಬೇಕು. ಯಾವುದಾದ್ರೂ ಒಂದು ಮಾರ್ಗವನ್ನು ಹಿಡಿಯಬೇಕು ಅಂತಂದ್ರೆ ಏನು, ಯಾರೋ ಒಬ್ಬರು ಗುರುಗಳಿಂದ ಮಂತ್ರವನ್ನು ಪಡೆದು ಧ್ಯಾನದ ಕ್ರಮವನ್ನು ಕಲಿತುಕೊಂಡು ನಾವು ಅದನ್ನೇ ಅಭ್ಯಾಸ ಮಾಡುತ್ತಾ ಬರಬೇಕು. ಶ್ರೀರಾಮಕೃಷ್ಣ ಹೇಳ್ತಾರೆ, ಒಂದು ಕಡೆ 10 ಕಡೆ ಬಾವಿಯನ್ನು ತೋಡಿದ್ರೆ ಎಲ್ಲೂ ನೀರು ಸಿಗುವುದಿಲ್ಲ, ಬದಲಾಗಿ ಒಂದು ಕಡೆ ಮಾತ್ರ ತೋಡಿದಾಗ ಮಾತ್ರ ನೀರು ಸಿಗ್ತದೆ ಅಂತ ಹೇಳಿ. ಹಾಗೆಯೇ ಧ್ಯಾನದಲ್ಲಿ ಕ್ರಮಗಳನ್ನು ಬದಲಾಯಿಸುತ್ತಾ ಹೋಗಬಾರದು. ಇವ್ರದ್ದು ಚೆನ್ನಾಗಿದೆ ಅಂತ ಹೇಳಿ ಇವ್ರ ಮಾರ್ಗವನ್ನು ಅನುಸರಿಸೋದು, ಇನ್ಯಾರೊಬ್ರು ಇನ್ನೇನೋ ಹೇಳಿದ್ದಾರೆ ಅಂತೇಳಿ ಆ ಮಾರ್ಗವನ್ನು ಅನುಸರಿಸುವುದು ಮಾಡಬಾರದು. ಬದಲಾಗಿ ಒಂದೇ ಮಾರ್ಗವನ್ನು ಹಿಡಿದು ಅನುಸರಿಸಬೇಕು. ಇದು ಒಂದನೇ ಅಂಶ. ಎರಡನೆಯದಾಗಿ, ಈ ಧ್ಯಾನಾಭ್ಯಾಸವನ್ನು ಮಾಡಬೇಕಾದ್ರೆ ನಾವು ಹಂತ ಹಂತವಾಗಿ ಹೋಗಬೇಕು. ಒಂದೇ ಸಲ ಧ್ಯಾನವನ್ನು ಮಾಡಬೇಕು ಅಂತ ಹೇಳಿ 2 ತಾಸು ಧ್ಯಾನ ಕೂತ್ಕೊಂಡ್ಬಿಡೋದು, 3 ತಾಸು ಧ್ಯಾನ ಕುಳಿತುವಂಥದ್ದು ಯಾವತ್ತೂ ಕೂಡ ಮಾಡಬಾರದು. ಯಾಕೆ ಅಂತ ಹೇಳಿದ್ರೆ, ಮನಸ್ಸನ್ನು ಸಂಯಮಗೊಳಿಸದೆ ಶಿಸ್ತುಬದ್ಧವಾದಂತಹ ಒಂದು ಮನಸ್ಸಿನ ಸ್ಥಿತಿಯನ್ನು ತಂದುಕೊಳ್ಳದೆ ನಾವೇನಾದರೂ ಏಕಾಗ್ರತೆಯನ್ನು ಅಭ್ಯಾಸ ಮಾಡಿದರೆ ಅದರಿಂದ ತೊಂದರೆಯಾಗ್ತದೆ. ಶ್ರೀರಾಮಕೃಷ್ಣರು ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ರು, ಮಕ್ಕಳ ಕೈಯಲ್ಲಿ ಚಾಕುವನ್ನು ಬೆಂಕಿಯನ್ನು ಕೊಟ್ಟರೆ ಅದು ತನ್ನನ್ನು ಸುಟ್ಕೊಂಡು ಬಿಡ್ತದೆ, ಇತರರನ್ನು ಸುಡ್ತದೆ. ಹಾಗೆಯೇ ಈ ಏಕಾಗ್ರತೆ ಅನ್ನುವಂಥದ್ದು ಎಷ್ಟು ಉಪಯುಕ್ತವೋ ಅಷ್ಟೇ ನಮಗೆ ಹಾನಿಯನ್ನು ಕೂಡ ಮಾಡಬಲ್ಲದು. ಆದ್ದರಿಂದ ಕ್ರಮಾಗತವಾಗಿ ಆ ಧ್ಯಾನದ ಸಮಯವನ್ನು ಹೆಚ್ಚು ಮಾಡಬೇಕು. ಇದು ಇನ್ನೊಂದು ಅಂಶ. ಆಮೇಲೆ ಇನ್ನೊಂದು ಎಚ್ಚರಿಕೆಯನ್ನು ಹೇಳ್ತೇನೆ, ಅದರ ಬಗ್ಗೆ ನನಗೆ ಹೆಚ್ಚು ಗೊತ್ತಿಲ್ಲ, ಆದರೂ ಕೂಡ ಎಚ್ಚರಿಕೆಯ ಮಾತನ್ನು ಹೇಳ್ತೇನೆ. ಎಚ್ಚರಿಕೆಯ ಮಾತನ್ನು ಹೇಳ್ತೇನೆ. ಎಚ್ಚರಿಕೆಯ ಹೇಳೋತ್ತಿಗೆ ಅದು ಕರೆಂಟ್ ಬಂತು. ಎಷ್ಟೋ ಜನ ಧ್ಯಾನವನ್ನು ಮಾಡಿಸ್ತೇನೆ ಅಂತ ಹೇಳಿ 7 ದಿವಸದಲ್ಲಿ ಸಮಾಧಿ, 3 ದಿವಸದಲ್ಲಿ ಕುಂಡಲಿನಿ ಜಾಗೃತಿ, ಇದೆಲ್ಲವೂ ಕೂಡ ಅಡ್ವರ್ಟೈಸ್ಮೆಂಟನ್ನು ಕೊಟ್ಟು ಹಾಗೆ ಮಾಡ್ತಾರೆ. 7 ದಿವಸದಲ್ಲಿ ನಿಮಗೆ ಸಮಾಧಿಯನ್ನು ಕೊಡಿಸ್ತೇನೆ, ಎಷ್ಟು ರೂಪಾಯಿ? 10,000 ರೂಪಾಯಿ. 3 ದಿವಸದಲ್ಲಿ ಕುಂಡಲಿನಿ ಶಕ್ತಿ ಜಾಗೃತಗೊಳಿಸ್ತೇವೆ, ಎಷ್ಟು ರೂಪಾಯಿ? 20,000 ರೂಪಾಯಿ. ಇದು ಯಾವುದಕ್ಕೂ ಕೂಡ ಹೋಗದಿದ್ದರೆ ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ, ಆ ಥರ ಮಾಡಿದಂತಹ ಎಷ್ಟೋ ಸಾಧನೆಗಳು ಕೊನೆಗೆ ತೊಂದರೆಗೆ, ಯಾವ ವ್ಯಕ್ತಿಗೆ ಹುಚ್ಚು ಹಿಡಿದೋ ಅಥವಾ ಮನಸ್ಸಿನ ಸ್ಥಿತಿಯನ್ನು ಕೆಡಿಸಿಕೊಂಡಿಯೋ ಅಥವಾ ಡಿಪ್ರೆಷನ್ಗೆ ಹೋಗಿ ಈ ಥರದ್ದೆಲ್ಲವೂ ಕೂಡ ಅನಾಹುತಗಳಾದಂಥದ್ದಿದೆ. ಆದ್ದರಿಂದ ದಯವಿಟ್ಟು ಕೂಡ ಯಾರೂ ಕೂಡ ಈ ಕುಂಡಲಿನಿ ಜಾಗೃತ ಮಾಡಿಕೊಳ್ಳುವಂಥ ಒಂದು ಈ ತರಗತಿಗಳಿಗೆ ಹೋಗಬಾರದು. ಕೃತಕೃತ್ಯವಾಗಿ ಅಂದರೆ ಯಾವುದೊಂದು ಆರ್ಟಿಫಿಷಿಯಲ್ ಆಗಿ ಕುಂಡಲಿನಿಯನ್ನು ಜಾಗೃತಗೊಳಿಸುವಂಥದ್ದು, ಅದರ ಬಗ್ಗೆ ಮುಂದೆ ನಾನು ಹೇಳ್ತೇನೆ. ಜಾಗೃತಗೊಳಿಸುವಂತಹ ಒಂದು ಪ್ರಯತ್ನವನ್ನು ಯಾರೂ ಕೂಡ ಮಾಡಬಾರದು. ಯಾಕೆ ಅಂತಂದರೆ, ಯಾವುದೇ ಆಗಲಿ ಕ್ರಮಾಗತವಾದಂತಹ ಸಾಧನೆ ಇದ್ದಾಗ ಮಾತ್ರವೇ ನಿಜಕ್ಕೂ ಕೂಡ ಸಾಧನೆ ಅನ್ನುವಂಥದ್ದು ಸಫಲವಾಗುವಂಥದ್ದು. ಇದೊಂದು ಎಚ್ಚರಿಕೆಯ ಮಾತು. ಆಮೇಲೆ ಈ ಧ್ಯಾನವನ್ನು ಯಾವಾಗ ಮಾಡಬೇಕು? ಧ್ಯಾನವನ್ನು ಮಾಡಬೇಕಾದ್ರೆ ಯೋಗಿಗಳು ಹೇಳ್ತಾರೆ, ಸಂಧ್ಯಾಕಾಲ ಅನ್ನುವಂಥದ್ದು ಅತ್ಯಂತ ಪ್ರಶಸ್ತವಾದಂತಹ ಕಾಲ. ಸಂಧ್ಯಾಕಾಲ ಅಂತಂದ್ರೇನು? ರಾತ್ರಿ ಕಳೆದು ಬೆಳಗಾಗುವಾಗ, ಬೆಳಗ್ಗೆ ಮುಗಿದು ಮಧ್ಯಾಹ್ನವಾಗುವಾಗ, ಮಧ್ಯಾಹ್ನ ಮುಗಿದು ಸಂಜೆಯಾಗುವಾಗ, ರಾತ್ರಿ 12 ಗಂಟೆಗೆ, ಬೆಳಗ್ಗೆ ಸುಮಾರು 5:30, ಸೂರ್ಯೋದಯಕ್ಕಿಂತ ಅರ್ಧ ತಾಸಿನ ಮುಂಚೆ 5:30, ಆಮೇಲೆ ಮಧ್ಯಾಹ್ನ 12 ಗಂಟೆಗೆ. ಈ ಒಂದು
ಎರಡೂ ಕೂಡ ಸೇರುವಂತಹ ಕಾಲ, ಸಂಧ್ಯಾಕಾಲ ಏನಿದೆಯಲ್ಲ, ಆ ಕಾಲದಲ್ಲಿ ಏನಾಗ್ತದೆ, ಇಡೀ ಪ್ರಕೃತಿ ಅನ್ನುವಂತಹದ್ದು ಶಾಂತವಾಗಿರ್ತದೆ. ಸಹಜವಾಗಿ ಪ್ರಕೃತಿಯಲ್ಲಿ ಒಂದು ಶಾಂತಿಯ ವಾತಾವರಣ ಇರುವುದರಿಂದ ಧ್ಯಾನಕ್ಕೆ ಅತ್ಯಂತ ಪ್ರಶಸ್ತವಾದಂತಹ ಕಾಲ ಅದು. ಆ ಕಾಲದಲ್ಲಿ ಏನಾಗ್ತದೆ ಅಂತಂದ್ರೆ, ನಮ್ಮಲ್ಲಿ ಇಡ, ಪಿಂಗಳ ಮತ್ತು ಸುಷುಮ್ನ ಅಂತ ಹೇಳಿ 3 ನಾಡಿಗಳಿವೆ. ಇಡ, ಪಿಂಗಳ, ಈ 3 ನಾಡಿಗಳು ಎಲ್ಲಿದೆ ಅಂತಂದ್ರೆ, ಈ ಬೆನ್ನು ಮೂಳೆಯ ಜೊತೆಗೆ ಆ 3 ನಾಡಿಗಳು ಕೂಡ ಬರ್ತದೆ. ಬೆನ್ನಿನ ಮೂಳೆಯ ಕೊನೆಯಲ್ಲಿ ಮೂಲಾಧಾರ ಚಕ್ರ ಇದೆ. ಈ 3 ನಾಡಿಗಳು ಪ್ರತಿಯೊಬ್ಬರಲ್ಲೂ ಕೂಡ ಇದೆ. ಇಡ ಮತ್ತು ಪಿಂಗಳ ಮತ್ತು ಸುಷುಮ್ನ. ಎಲ್ಲರಲ್ಲೂ ಕೂಡ ಈ ಇಡ ಮತ್ತು ಪಿಂಗಳ ಅನ್ನುವಂತಹ 2 ನಾಡಿಗಳು ಕೆಲಸ ಮಾಡ್ತಾ ಇರ್ತದೆ. ಆದರೆ ಈ ಸುಷುಮ್ನ ಮಾರ್ಗ ಅಂತೇನಿದೆ, ಸುಷುಮ್ನ ನಾಡಿ ಏನಿದೆ, ಅದು ಯಾವಾಗಲೂ ಕೂಡ ಮುಚ್ಚಿರ್ತದೆ. ಆ ಸುಷುಮ್ನ ಮಾರ್ಗ ತೆರೆದಾಗ ಆಧ್ಯಾತ್ಮಿಕ ಜಾಗೃತಿ ಉಂಟಾಗ್ತದೆ ಅಂತ ಹೇಳ್ತಾರೆ. ಯಾವಾಗ ಮನಸ್ಸು ಶಾಂತವಾಗಿರ್ತದೆ, ಯಾವಾಗ ಮನಸ್ಸು ಅತ್ಯಂತ ಪ್ರಶಾಂತ ಸ್ಥಿತಿಗೆ ಹೋದಾಗ ಈ ಸುಷುಮ್ನ ಮಾರ್ಗ ತೆರೆದುಕೊಳ್ಳುತ್ತದೆ. ಈ ಇಡ ಮತ್ತು ಪಿಂಗಳ ಇದೆರಡೂ ಕೂಡ ಒಂದಾದ ಮೇಲೆ ಒಂದು ಕೆಲಸ ಮಾಡ್ತಾ ಇರ್ತದೆ. ನಾವು ನಮ್ಮ ಉಸಿರಾಟವನ್ನು ಗಮನಿಸಿದಾಗ ನಾವು ಗಮನಿಸಬಹುದೇನು ಅಂತ ಹೇಳಿದ್ರೆ, ಒಂದು ಮೂಗಿನಲ್ಲಿ ಮಾತ್ರ ಉಸಿರಾಟ ನಡೀತಾ ಇರ್ತದೆ. ಅದು ಶಿಫ್ಟ್ ಆಗ್ತಾ ಇರುತ್ತೆ. ಒಂದು ಮೂಗಾದ್ಮೇಲೆ ಇನ್ನೊಂದು ಮೂಗಿಗೆ ಬರ್ತದೆ. ಒಂದ್ಸಲಿ ಎಡಗಡೆ ಮೂಗಿನಲ್ಲಿ ನಾವು ಉಸಿರಾಡ್ತಾ ಇರ್ತೇವೆ, ಇನ್ನೊಂದ್ಸಲಿ ಬಲಗಡೆ ಮೂಗಿನಲ್ಲಿ ಉಸಿರಾಡ್ತಾ ಇರ್ತೇವೆ. ಯಾವಾಗ ಈ 2 ಮೂಗಿನಲ್ಲಿ ಉಸಿರಾಟ ಪ್ರಾರಂಭ ಆಯಿತು, ಆಗ ಸುಷುಮ್ನ ಮಾರ್ಗ ತೆರೆದಿದೆ ಅಂತ ಅರ್ಥ. ನಾವು ಗಮನಿಸಿದಾಗ ಗೊತ್ತಾಗ್ತದೆ ಅದು. ಈ ಸುಷುಮ್ನ ಮಾರ್ಗ ಯಾವಾಗ ತೆರೆಯಲ್ಪಡ್ತದೆ ಅಂತಂದ್ರೆ, ಈ ಸಂಧ್ಯಾ ಕಾಲದಲ್ಲಿ ಆ ಸುಷುಮ್ನ ಮಾರ್ಗ ತೆರೀತದೆ. ತೆರೆದಾಗ ಧ್ಯಾನಕ್ಕೆ ಅತ್ಯಂತ ಪ್ರಶಸ್ತವಾದಂತಹ ಮನಸ್ಸು. ಈ ಮನಸ್ಸು ಅನ್ನುವಂಥದ್ದು ಎಲ್ಲಿದೆ, ಈ ಭಗವತ್ ಶಕ್ತಿ ಅನ್ನುವಂಥದ್ದು ಎಲ್ಲಿದೆ ಅಂತಂದ್ರೆ, ಈ ಸುಷುಮ್ನ ಮಾರ್ಗದ ಕೆಳಗಡೆ ಕುಂಡಲಿನಿ ಶಕ್ತಿ ಅನ್ನುವಂಥದ್ದು ಒಂದಿದೆ. ಈ ಕುಂಡಲಿನಿ ಶಕ್ತಿ ಅನ್ನುವಂಥದ್ದೇನು, ಅದನ್ನೇ ಜಗನ್ಮಾತೆ ಅಂತ ಕರೀತಾರೆ, ಚಿಚ್ಛಕ್ತಿ ಅಂತ ಕರೀತಾರೆ. ಮನುಷ್ಯನಲ್ಲಿ ಅಡಗಿರುವಂತಹ ಸುಪ್ತ ಶಕ್ತಿ ಈ ಕುಂಡಲಿನಿ ಇದೆಯಲ್ಲ, ಅದು ಆ ಬೆನ್ನು ಹುರಿಯ ಕೆಳಗಡೆ, ಬೆನ್ನು ಮೂಳೆಯ ಕೊನೆಯ ಭಾಗದಲ್ಲಿ ಹಾವಿನೋಪಾದಿಯಲ್ಲಿ ಸುರುಳಿ ಸುತ್ತಿದಂತೆ ಇದೆ ಅಂತ ಯೋಗಿಗಳು ಹೇಳ್ತಾರೆ. ಈ ಸುರುಳಿ ಸುತ್ತಿದಂತಹ ಶಕ್ತಿ ಮಲಗಿರುತ್ತದೆ ಯಾವಾಗಲೂ ಕೂಡ. ನಮ್ಮ ಸಾಮಾನ್ಯ ಜನರಾದಂತಹ ನಮ್ಮಲ್ಲಿ ಮಲಗಿರುತ್ತದೆ. ಎಷ್ಟೋ ಜನ್ಮಗಳವರೆಗೆ ಇದು ಜಾಗೃತವಾಗುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅದರ ಬಗ್ಗೆ ನಮಗೆ ಗೊತ್ತೇ ಇರುವುದಿಲ್ಲ, ಅದನ್ನ ಪ್ರಯತ್ನ ನಾವು ಮಾಡುವುದೇ ಇಲ್ಲ. ಆದರೆ ಯಾವಾಗ ಈ ಧ್ಯಾನಾಭ್ಯಾಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ, ಯಾವಾಗ ಈ ಸಾಧನೆ ಪ್ರಾರಂಭ ಆಗ್ತದೆ, ಆ ಸಾಧಕನ ತೀವ್ರತೆ ಮತ್ತು ಆ ಸಾಧಕನ ಪರಿಶುದ್ಧತೆಯ ಮೇಲೆ ಏನಾಗ್ತದೆ, ಆ ಕುಂಡಲಿನಿ ಶಕ್ತಿ ಅನ್ನುವಂಥದ್ದು ನಿಧಾನವಾಗಿ ಜಾಗೃತವಾಗಲಿಕ್ಕೆ ಪ್ರಾರಂಭ ಆಗ್ತದೆ. ಯಾವಾಗ ಆ ಕುಂಡಲಿನಿ ಜಾಗೃತವಾಗ್ಲಿಕ್ಕೆ ಶುರುವಾಯಿತು, ಮನುಷ್ಯನ ಶಕ್ತಿ ಅನ್ನುವಂಥದ್ದು ಜಾಗೃತವಾಗ್ತಾ ಇದೆ. ಮನುಷ್ಯ ಇನ್ನೊಂದು ಯಾವುದೋ ಕಾಣದಂತಹ ಜಗತ್ತಿನ ಅನುಭವ ಮಾಡಿಕೊಳ್ಳುತ್ತಾನೆ. ಈ ಮೂಲಾಧಾರ, ಆ ಒಂದು ಸುಷುಮ್ನ ಮಾರ್ಗದಲ್ಲಿ ಷಟ್ ಚಕ್ರಗಳಿದೆ ಅಂತ ಹೇಳ್ತಾರೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ಆಜ್ಞಾ, ವಿಶುದ್ಧ ಮತ್ತು ಸಹಸ್ರಾರ. ಈ ನಾಭಿಯ ಮೊದಲನೆಯದು ಮೂಲಾಧಾರ ಚಕ್ರ. ಇದನ್ನು ಚಕ್ರ ಅಂತ ಕರೀತಾರೆ. ಆ ಚಕ್ರದಲ್ಲಿ, ಮೂಲಾಧಾರ ಚಕ್ರದಲ್ಲಿ ಕುಂಡಲಿನಿ ಅನ್ನುವಂತಹದ್ದು ಇದೆ. ಅದಾದ ಮೇಲೆ ಆ ಮೂಲಾಧಾರ ಚಕ್ರ, ಆ ಗುದದ್ವಾರ ಅಲ್ಲಿ ಇದೆ. ಅದರ ಮೇಲೆ ನಾಭಿಯ ಕೆಳಗೆ ಸ್ವಾಧಿಷ್ಠಾನ ಇದೆ. ಅದಕ್ಕಿಂತ ಸ್ವಲ್ಪ ಮೇಲೆ ಮಣಿಪುರ ಇದೆ. ಅದಾದ್ಮೇಲೆ ಹೃದಯದಲ್ಲಿ ಅನಾಹತ ಚಕ್ರವಿದೆ. ಆಮೇಲೆ ಕಂಠದಲ್ಲಿ ವಿಶುದ್ಧ ಚಕ್ರ ಅನ್ನುವಂಥದ್ದಿದೆ. ಆಮೇಲೆ ಆಜ್ಞಾ ಚಕ್ರ ಈ ಭ್ರೂಮಧ್ಯದಲ್ಲಿದೆ. ಇಲ್ಲಿ ಸಹಸ್ರಾರ ಚಕ್ರ. ಈ 6 ಚಕ್ರಗಳು ಮನುಷ್ಯನ ಒಂದು ಶಕ್ತಿ ಕೇಂದ್ರಗಳು. ಯಾವಾಗ ಈ ಶಕ್ತಿ ಜಾಗೃತವಾಗಿ ಧ್ಯಾನಾಭ್ಯಾಸ ತೀವ್ರವಾದಾಗ ಏನಾಗ್ತದೆ, ಒಂದೊಂದು ಚಕ್ರವನ್ನು ಭೇದಿಸಿಕೊಂಡು ಆ ಕುಂಡಲಿನಿ ಶಕ್ತಿ ಮೇಲೆ ಇರ್ತಾ ಬರ್ತದೆ. ಮೂಲಾಧಾರ, ಸಾಮಾನ್ಯ ಮನುಷ್ಯರಲ್ಲಿ ಏನಾಗ್ತದೆ ಅಂತಂದ್ರೆ, ಈ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ ಈ 3 ಸ್ಥಾನಗಳಲ್ಲಿ ಮಾತ್ರ ಈ ಕುಂಡಲಿನಿ ಶಕ್ತಿ ಓಡಾಡ್ತಾ ಇರ್ತದೆ. ಅಂದ್ರೆ ಏನು, ಅದರಿಂದ ಈ ಸಂತಾನೋತ್ಪತ್ತಿ ಮತ್ತು ಆಹಾರ ಜೀರ್ಣವಾಗುವಂತಹ ಕ್ರಿಯೆ, ಇಷ್ಟರಲ್ಲೇ ಮನುಷ್ಯನ ಜೀವನ ಕಳೆದು ಹೋಗ್ಬಿಡ್ತದೆ. ಯಾಕೆ, ಈ 3 ಚಕ್ರಗಳ ಒಂದು ಕ್ರಿಯೆ ಅದು. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ
ಮಲ ವಿಸರ್ಜನೆ, ಸಂತಾನೋತ್ಪತ್ತಿ ಮತ್ತೆ ಆಹಾರದ ಜೀರ್ಣ ಮಾಡಿಕೊಳ್ಳುವಂತಹದ್ದು. ಈ ಮೂರೂ ಕ್ರಿಯೆಗಳು ಈ 3 ಚಕ್ರವನ್ನು ಮಾಡ್ತದೆ. ಆದರೆ ಅದಕ್ಕಿಂತ ಆ 3 ಚಕ್ರ ಇರುವವರೆಗೆ ನಾವು ಪ್ರಪಂಚವನ್ನ ಬಿಟ್ಟು ಮೇಲೆ ಏಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ ಆ ಕುಂಡಲಿನಿ ಶಕ್ತಿಯನ್ನ ಇನ್ನೂ ಜಾಗೃತ ಮಾಡಿದಾಗ ಏನಾಗ್ತದೆ ಅಂತಂದ್ರೆ ಅನಾಹತ ಚಕ್ರಕ್ಕೆ ಬರ್ತದೆ, ಅಂದ್ರೆ ಹೃದಯಕ್ಕೆ ಬರ್ತದೆ. ಯಾವಾಗ ಈ ಕುಂಡಲಿನಿ ಶಕ್ತಿ ಅನ್ನುವಂಥದ್ದು ಹೃದಯಕ್ಕೆ ಬರುತ್ತದೆಯೋ ಆಗ ಮನುಷ್ಯ ಬದಲಾಗಿ ಬಿಡ್ತಾನೆ. ಯಾಕೆ ಬದಲಾಗ್ತಾನೆ ಅಂತಂದ್ರೆ ಈ 3 ಚಕ್ರಗಳ ಕೆಳಗಿರುವಂತಹದ್ದಿದೆಯಲ್ಲ ಅದು ಪ್ರಪಂಚವನ್ನ ಸೂಚಿಸ್ತದೆ. ಆಮೇಲೆ ಮೇಲಿರುವಂತಹ 3 ಚಕ್ರ ಆಧ್ಯಾತ್ಮಿಕ ಲೋಕವನ್ನ ಸೂಚಿಸ್ತದೆ. ಈ ಅನಾಹತ ಮತ್ತು ವಿಶುದ್ಧ, ಆಜ್ಞಾ, ಈ 3 ಚಕ್ರಗಳಲ್ಲಿ ವಿವಿಧ ಅನುಭವಗಳು ಆ ವ್ಯಕ್ತಿಗೆ, ಆ ಸಾಧಕನಿಗೆ ಆಗ್ತದೆ. ಜ್ಯೋತಿ ದರ್ಶನವಾಗಬಹುದು ಅಥವಾ ಪರಮಾತ್ಮನ ಸ್ವರೂಪ ದರ್ಶನವಾಗಬಹುದು. ಅದು ಬೇರೆಯೇ ಲೋಕಕ್ಕೆ ಆ ಮನಸ್ಸನ್ನು ಕಂಡುಕೊಳ್ತದೆ. ಆಗೇನಾಗ್ತದೆ, ನಾನಾಗಲೇ ಹೇಳಿದ್ನಲ್ಲ, ತುರೀಯಾವಸ್ಥೆ. ಈ ತುರೀಯಾವಸ್ಥೆಯಲ್ಲಿ ಏನಾಗ್ತದೆ, ಜಗತ್ತು ಸ್ವಪ್ನದೋಪಾದಿಯಲ್ಲಿ ಕಾಣಲಿಕ್ಕೆ ಪ್ರಾರಂಭ ಆಗ್ತದೆ. ಅವನು ಒಳಗೆಯೇ ಒಂದು ಅದ್ಭುತವಾದಂತಹ ಜಗತ್ತಿದೆ. ಆ ಜಗತ್ತಿನಲ್ಲಿ ಮಗ್ನವಾಗಿ ಮನುಷ್ಯ ಆನಂದವನ್ನ ಮಾತ್ರವೇ ಅನುಭವಿಸ್ತಾ ಇರ್ತಾನೆ. ನಿರಂತರವಾದಂಥ ಆನಂದದ ಅನುಭವ ಅವನಿಗೆ ಆಗ್ತಾ ಹೋಗ್ತದೆ. ಹೀಗೆ ಈ ಚಕ್ರಗಳನ್ನ ಭೇದಿಸಿಕೊಂಡು ಬರುವಂತಹ ಕುಂಡಲಿನಿಯನ್ನು ಜಾಗೃತ ಮಾಡುವಂತಹದ್ದು ಅಷ್ಟು ಸುಲಭವಾದಂತಹ ಕೆಲಸವಲ್ಲ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ತೀವ್ರವಾದಂತಹ ಒಂದು ಆಕಾಂಕ್ಷೆ, ಪರಿಶುದ್ಧವಾದಂತಹ ಮನಸ್ಸು ಬೇಕು. ಸಕಾಲದಲ್ಲಿ ಆಗುವಂತಹದ್ದು. ಒಮ್ಮೆಗೆ ಅದನ್ನು ಎಬ್ಬಿಸಿದರೆ ಏನಾಗ್ತದೆ, ಅದರಿಂದ ತೊಂದರೆ ಆಗ್ತದೆ. ಆದರೆ ಈ ಧ್ಯಾನದಲ್ಲಿ 3 ಥರದ ಧ್ಯಾನವಿದೆ ಅಂತ ನಾವು ಹೇಳ್ಬೋದು. ಏನು ಅಂತ ಹೇಳಿದ್ರೆ, ಒಂದನೆಯದು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು ಅನ್ನುವಂತಹ ಸಾಧಕರು ಮಾಡುವಂತಹ ಧ್ಯಾನ, ಅದೊಂದು ರೀತಿಯಾದಂಥದ್ದು. ಎರಡನೆಯದಾಗಿ ಒಂದು ಆನಂದವನ್ನ, ಒಂದು ಸಮಾಧಾನವನ್ನ, ಸಂತೋಷವನ್ನ ಪಡೆಯಬೇಕು ಅನ್ನುವಂತಹ ಅವರು ಮಾಡಬೇಕಾದಂತಹ ಒಂದು ಧ್ಯಾನ, ಅದು ಇನ್ನೊಂದು ರೀತಿಯಾದಂಥದ್ದು. ಮೂರನೆಯದು ಏನು ಅಂತ ಹೇಳಿದ್ರೆ, ನಮ್ಮ ಮನಸ್ಸನ್ನು ಶಾಂತಗೊಳಿಸಿಕೊಳ್ಳಬೇಕು ಅಂತ ಮಾಡಬೇಕಾದಂತಹ ಧ್ಯಾನ. ಈ 3 ರೀತಿಯಾದಂತಹ ಧ್ಯಾನ ಮಾಡಬಹುದು. ಯಾವಾಗ ಈ ಮೊದಲ ಎರಡು ಹೇಳಿದ್ನಲ್ಲ, ಅಂದ್ರೆ ಆತ್ಮ ಸಾಕ್ಷಾತ್ಕಾರ ಅನ್ನುವಂತಹದ್ದು ಮತ್ತೆ ಆಧ್ಯಾತ್ಮಿಕ ಸಾಧನೆಯಲ್ಲಿ ಪ್ರಗತಿಯನ್ನು ಸಾಧಿಸಬೇಕು ಅನ್ನುವಂಥವ್ರು ಇದೆಯಲ್ಲ, ಇವರಿಗೆ ಕಟ್ಟುನಿಟ್ಟಾದ ನಿಯಮಗಳು ಉಂಟು ಧ್ಯಾನದಲ್ಲಿ. ಯಾಕೆಂತಂದ್ರೆ ಧ್ಯಾನವನ್ನೇ ಜೀವನವಾಗಿ ಮಾಡಿಕೊಳ್ಳಬೇಕಾದ್ರೆ ಅದರದ್ದೇ ಆದಂತಹ ನಿಯಮಗಳನ್ನು ಅನುಸರಿಸಲೇಬೇಕು. ಯಾವುದದ್ದು ನಿಯಮ ಅಂದರೆ, ಪತಂಜಲಿ ಮಹರ್ಷಿಗಳು ಕೊಟ್ಟಂತಹ ಯಮ ನಿಯಮಾಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಈ ಯಮನಿಯಮಗಳು ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಪರಿಗ್ರಹ, ಶೌಚ, ಸಂತೋಷ, ತಪಸ್, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ಇದು ಯಮನಿಯಮ. ಆಸನ, ಪ್ರಾಣಾಯಾಮ, ಇದೆಲ್ಲ ಬಗ್ಗೆ ಹೇಳಬೇಕು ಅಂತಂದ್ರೆ, ವಿವರವಾಗಿ ಧ್ಯಾನದ ಬಗ್ಗೆ ಹೇಳಬೇಕಾದ್ರೆ ಇನ್ನೊಂದು ಸಪ್ತಾಹ ಬೇಕಾಗ್ತದೆ. ಆದರೆ ಇದನ್ನು ಸಂಕ್ಷಿಪ್ತವಾಗಿ ನಾನು ಹೇಳ್ತಾ ಅದನ್ನು ಮುಗಿಸಿಬಿಡ್ತೇನೆ. ಇದು ಆತ್ಮ ಸಾಕ್ಷಾತ್ಕಾರವನ್ನೇ ಮಾಡಿಕೊಳ್ಳಬೇಕಾದಂಥವರು ಮಾಡಬೇಕಾದಂಥ ಧ್ಯಾನ. ಆದರೆ ಮನಃಶಾಂತಿಗಾಗಿ, ಸಮಾಧಾನಕ್ಕಾಗಿ ಮಾಡುವುದಾದರೆ ಅದಕ್ಕೆ ನಾವು ಧ್ಯಾನದ ಕ್ರಿಯೆಯನ್ನು ನಾವು ಮಾತ್ರವೇ ಅಭ್ಯಾಸ ಮಾಡಿದರೆ ಸಾಕು. ಅದಕ್ಕೇನು ಮಾಡಬೇಕು, ಅರ್ಧ ತಾಸಿನಿಂದ 45 ನಿಮಿಷದವರೆಗೆ ಬೆಳಗ್ಗೆ ಮತ್ತು ಅರ್ಧ ತಾಸಿನಿಂದ 45 ನಿಮಿಷದವರೆಗೆ ಸಂಜೆ, ಈ 2 ಧ್ಯಾನದ ಒಂದು ಕ್ರಿಯೆಯನ್ನು ಇಟ್ಟುಕೊಂಡ್ರೆ ನಮ್ಮ ಇಡೀ ದಿನ ಅನ್ನುವಂಥದ್ದು ಅತ್ಯಂತ ಶಾಂತಮಯವಾಗಿ ಕಳಲಿಕ್ಕೆ ಪ್ರಾರಂಭ ಆಗ್ತದೆ. ಅದರಿಂದ ನಿಮ್ಮನ್ನು ವಿನಂತಿ ಮಾಡಿಕೊಳ್ಳುತ್ತೇನೆ, ದಯವಿಟ್ಟು ಕೂಡ ಆ ಧ್ಯಾನದ ಒಂದು ಕ್ರಿಯೆಯನ್ನು ಕಲಿತುಕೊಂಡು ಪ್ರತಿದಿನವೂ ಕೂಡ 2 ಹೊತ್ತು ಮಾಡುವುದನ್ನು ಬಿಡಬಾರದು. ಇದಕ್ಕೆ ಯಾವುದೇ ಥರದ ಅಂದರೆ ಆ ಕ್ರಿಯೆಯನ್ನು ಕಲಿತುಕೊಳ್ಳುವಂಥದ್ದು ಬಹಳ ಮುಖ್ಯವಾದಂಥದ್ದು. ನೀವೇನಾದರೂ ದೊಡ್ಡ ಮನಸ್ಸನ್ನು ಮಾಡಿ ಇನ್ನೊಂದು ಸಪ್ತಾಹವನ್ನು ಧ್ಯಾನದ ಬಗ್ಗೆಯೇ ಆಯೋಜಿಸಲು ಸಾಧ್ಯವಾದರೆ ಆಗ ಅದನ್ನು ಹೇಗೆ ಅಂತ ಹೇಳ್ತೇನೆ. ಆದರೂ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಇದರಲ್ಲಿ 2-3 ರೀತಿಯಾದಂಥದ್ದಿದೆ. ಒಂದು, ಗುರುವಿನ ಉಪದೇಶ. ಗುರುವಿನ ಉಪದೇಶ ಅಂತಂದ್ರೇನು, ಗುರುವಿನಿಂದ ಒಂದು ಮಂತ್ರವನ್ನ ಕಲಿತುಕೊಂಡು, ಮಂತ್ರೋಪದೇಶ, ಆ ಮಂತ್ರದ ಉಪದೇಶವನ್ನು ಪಡೆದುಕೊಂಡು ಜಪವನ್ನು ಮಾಡುತ್ತಾ, ಮನನಾತ್ ತ್ರಾಯತೆ ಇತಿ ಮಂತ್ರ, ಮನನ ಮಾತ್ರದಿಂದ ಭವಸಾಗರವನ್ನು ದಾಟಿಸುವಂತಹದ್ದಿದೆಯಲ್ಲ ಅದೇ ಮಂತ್ರ. ಆ ಮಂತ್ರದ ಬಗ್ಗೆಯೂ ಕೂಡ ಬಹಳಷ್ಟು ವಿಚಾರಗಳು ಹೇಳಲಿಕ್ಕಿದೆ.
ಈ ಮಂತ್ರ ಅಂತಂದ್ರೆ ಏನು? ಯಾವುದೋ ಮಂತ್ರವನ್ನು ತಗೊಳ್ಳಿ, ಓಂ ನಮಃ ಶಿವಾಯ ಇರಬಹುದು, ಓಂ ನಮೋ ಭಗವತೆ ವಾಸುದೇವಾಯ ಇರಬಹುದು, ಅಥವಾ ಗಾಯತ್ರಿ ಮಂತ್ರವಿರಬಹುದು. ಇದು ಎಲ್ಲಿಂದ ಬಂದಂತಹದ್ದು? ನಾನು ಮೊದಲನೇ ದಿವಸವೇ ಹೇಳಿದೆ ಏನು, ಅದು ಋಷಿಗಳಿಂದ ಬಂದಂತಹ ಮಂತ್ರ. ಋಷಿಗಳಿಂದ ಬಂದಂತಹದ್ದು ಅಂದ್ರೇನು? ಋಷಿಗಳು ದ್ರಷ್ಟಾರರು ಅಂತ ಕರೀತಾರೆ. ಆ ಮಂತ್ರವನ್ನ ದರ್ಶನ ಮಾಡಿದವರು, ನೋಡಿದವರು, ಸುವರ್ಣಾಕ್ಷರದಲ್ಲಿ, ಬಂಗಾರದ ಅಕ್ಷರಗಳಲ್ಲಿ ಅವರಿಗೆ ಆ ಮಂತ್ರ ಕಂಡಿತು. ಅದನ್ನವರು ಧ್ಯಾನ ಮಾಡುತ್ತಾ, ಅದು ಮೊದಲೇ ಸಿದ್ಧ ಮಂತ್ರ ಅಂತಂದ್ರೇನು? ಅದರಲ್ಲಾಗಲೇ ಶಕ್ತಿ ಅಡಗಿದೆ. ಅದನ್ನ ಮನನ ಮಾಡುತ್ತಾ, ಅದರನ್ನ ಉಚ್ಚಾರ ಮಾಡ್ತಾನೆ ಏನಾಗ್ತದೆ, ಅದರ ಶಕ್ತಿ ವ್ಯಕ್ತ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಹೇಗೆ ಒಂದು ಆಲದ ಬೀಜದಲ್ಲಿ ಅಡಗಿದೆಯೋ, ಆ ಬೀಜ ಬಹಳ ಸಣ್ಣದು, ಆದರೆ ಇಡೀ ಆಲದ ಮರ ಆ ಬೀಜದಲ್ಲಿ ಅಡಗಿದೆ. ಹಾಗೆಯೇ ಆ ಮಂತ್ರವೂ ಕೂಡ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಇದನ್ನು ಹೇಳ್ತಾ 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 ಏನಾಗ್ತದೆ, ಆ ಮಂತ್ರದಲ್ಲಿರುವಂತಹ ದೇವತೆ ಜಾಗೃತನಾಗ್ತಾನೆ. ದೇವತೆ ಜಾಗೃತ ಆಗ್ತಾನೆ ಅಂದ್ರೆ ಹೇಗೆ? ಶ್ರೀರಾಮಕೃಷ್ಣ ಹೇಳಿದ್ರು, ನಾಮ ನಾಮಿ ಅಭೇದ. ನಾಮ ಅಂದ್ರೆ ಹೆಸರು, ಮತ್ತೆ ಹೆಸರು ಇಟ್ಕೊಂಡವನು ಅಭೇದ. ಶಂಕರ ಅಂತ ಕರೆದ್ರೆ, ಇಲ್ಲಿ ಯಾರು ಶಂಕರ ಅಂತಿದ್ರೆ ಆ ಅನ್ನೋದಿಲ್ವಾ? ಹಾಗೆಯೇ ದೇವರ ಹೆಸರನ್ನು ಕರೆದಾಗ ದೇವರು ಕೂಡ ಓಗೊಡುತ್ತಾನೆ. ಆದರೆ ಅದಕ್ಕೆ ಅತ್ಯಂತ ಏಕಾಗ್ರತೆಯಿಂದ, ಉತ್ಸಾಹದಿಂದ, ಇಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಉತ್ಸಾಹದಿಂದ ಮಾಡಬೇಕು. ಉತ್ಸಾಹದಿಂದ ಆ ನಾಮವನ್ನು ಜಪ ಮಾಡ್ತಾ 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 ಏನಾಗ್ತದೆ, ಅದರಲ್ಲಿ ಆ ಮಂತ್ರದಲ್ಲಿರುವಂತಹ ಶಕ್ತಿ ಜಾಗೃತವಾಗ್ತದೆ. ಓಂ ನಮಃ ಶಿವಾಯ, ಓಂ ಅನ್ನುವಂತಹದ್ದಿದೆಯಲ್ಲ, ಅದೇ ಮಂತ್ರವಾಗಿತ್ತು. ಹಿಂದೆ ಅವತಾರಗಳು ಬರಲಿಕ್ಕಿಂತ ಮುಂಚೆ, ಕೃಷ್ಣ, ರಾಮ ಇವರೆಲ್ಲರೂ ಬರಲಿಕ್ಕಿಂತ ಮುಂಚೆ ಉಪನಿಷತ್ ಕಾಲದಲ್ಲಿ ಋಷಿಗಳು ಒಂದು ಮಂತ್ರವನ್ನು ಕೊಟ್ಟಿದ್ರು. ಯಾವುದದು? ಓಂಕಾರ. ತಸ್ಯ ವಾಚಕ ಪ್ರಣವ ಅಂತ ಕರೀತಾರೆ ಓಂಕಾರವನ್ನ. ಈ ಓಂಕಾರದ ಬಗ್ಗೆ ಇವತ್ತು ಮತ್ತು ಸ್ವಲ್ಪ ನಾಳೆ ಅದನ್ನ ವಿವರವಾಗಿ ಹೇಳಬೇಕು ಅಂತ ಇಷ್ಟಪಡ್ತೇನೆ. ಈ ಓಂಕಾರ ಅನ್ನುವಂಥದ್ದು ಇದೆಯಲ್ಲ, ಯಾರಿಗೆ ಯಾವ ಮಂತ್ರವೂ ಉಪದೇಶ ಆಗಿಲ್ವೋ ಅವರು ಈ ಓಂಕಾರವನ್ನ ಜಪಿಸಬಹುದು. ಅಕಾರ, ಉಕಾರ, ಮಕಾರ, ಈ ಮೂರು ಅಕ್ಷರಗಳಿರುವಂತಹ ಓಂಕಾರ ಇದೆಯಲ್ಲ, ಅದಕ್ಕೆ ಅನಾಹತ ಶಬ್ದ ಅಂತ ಕರೀತಾರೆ. ಅನಾಹತ ಶಬ್ದ ಅಂತಂದ್ರೆ ಏನು? ಆಹತ, ಅನಾಹತ. ಆಹತ ಅಂತಂದ್ರೆ ಎರಡು ವಸ್ತುಗಳ ಸಮ್ಮೇಳನದಿಂದ ಆಗುವಂತ ಒಂದು ಶಬ್ದ. ಹೀಗೆ ಹೊಡೆದಾಗ ಈ ಎರಡು ಕೈಗಳ ಉಪಯೋಗ ಆಗಬೇಕು. ಎರಡು ಕೈಗಳಿಂದ ಹೊಡೆದಾಗ ಒಂದು ಶಬ್ದ ಉಂಟಾಯಿತು, ಇದಕ್ಕೆ ಹೊಡೆದಾಗ ಒಂದು ಶಬ್ದ ಉಂಟಾಯಿತು. ಯಾವುದೇ ಒಂದು ಶಬ್ದ ಉಂಟಾಗಬೇಕಾದ್ರೆ ಎರಡು ವಸ್ತುಗಳ ಸಂಯೋಗ ಬೇಕು, ಆದರೆ ಅದಕ್ಕೆ ಆಹತ ಶಬ್ದ ಅಂತ ಕರೀತಾರೆ. ಅನಾಹತ ಶಬ್ದ ಅಂತಂದ್ರೆ ಏನು? ಈ ಯಾವುದೇ ವಸ್ತುಗಳಿಲ್ಲದೆ ಉತ್ಪನ್ನವಾಗುವಂತ ಒಂದು ಶಬ್ದವಿದ್ರೆ ಅದು ಓಂಕಾರ. ಓಂಕಾರ ಇದೆಯಲ್ಲ, ಇಡೀ ಜಗತ್ತಿನಲ್ಲಿ, ಇಡೀ ಸೃಷ್ಟಿಯಲ್ಲಿ ಆ ಓಂಕಾರ ನಾದ ಇದೆ ಅಂತ ಯೋಗಿಗಳು ಹೇಳ್ತಾರೆ. ಯಾವಾಗ ಈ ಮನಸ್ಸು ಏಕಾಗ್ರಗೊಂಡು ಶಾಂತವಾಯಿತು, ಇಡೀ ಸೃಷ್ಟಿಯಲ್ಲಿರುವಂತಹ ಈ ಓಂಕಾರ ಕೇಳಿಸ್ತದೆ. ಹೊರಗೆಯಿಂದ ಕೇಳುವಂತಹದ್ದಲ್ಲ, ಒಳಗಿನಿಂದ ಯೋಗಿಗಳಿಗೆ ಕೇಳ್ತದೆ. ಆ ಓಂಕಾರ ಅದನ್ನ ಅನುಸಂಧಾನ ಮಾಡುತ್ತಾ, ಅಂದ್ರೆ ಅದನ್ನು ಹೇಳ್ತಾ 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 ಏನಾಗ್ತದೆ, ಮನಸ್ಸಿನಲ್ಲಿ ಆ ಓಂಕಾರದ ಶಕ್ತಿ ಹೆಚ್ಚಾಗುತ್ತಾ ಆ ಓಂಕಾರ ಎಲ್ಲಿಂದ ಹುಟ್ಟಿತೋ ಭಗವಂತನೆಡೆಗೆ ಕರೆದುಕೊಂಡು ಹೋಗ್ತದೆ. ತಸ್ಯ ವಾಚಕ ಪ್ರಣವ, ಅವನ ಹೆಸರು ಓಂಕಾರ. ಯಾವುದರ ಹೆಸರು? ಪರಮಾತ್ಮನ ಹೆಸರು ಓಂಕಾರ. ಈ ಓಂಕಾರವನ್ನ ಮೂರು ರೀತಿಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಒಂದೇನು ಅಂದ್ರೆ ಗಟ್ಟಿಯಾಗಿ ಓಂ ಅಂತ ಹೇಳುವಂತಹದ್ದು, ಈ ಓಂಕಾರವನ್ನು ಉಚ್ಚಾರ ಮಾಡುವಂತಹದ್ದು. ಆಮೇಲೆ ಆ ಧ್ವನಿಯನ್ನ ಕಡಿಮೆ ಮಾಡುವಂತಹದ್ದು. ಮೂರನೆಯದು ಮನಸ್ಸಿನಲ್ಲಿಯೇ ಓಂಕಾರ ಹೇಳುವಂತಹದ್ದು. ಯಾವಾಗ ಈ ಮನಸ್ಸಿನಲ್ಲಿ ಓಂಕಾರ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ವಿ ನಾವು, ಆಗ ಆ ವೃತ್ತಿಗಳು, ಯೋಗ ಚಿತ್ತ ವೃತ್ತಿ ನಿರೋಧ, ಯಾವ್ಯಾವ ವೃತ್ತಿಗಳು, ಯಾವ್ಯಾವ ಆಲೋಚನೆಗಳಿದೆಯಲ್ಲ ಅದೆಲ್ಲವೂ ಶಾಂತವಾಗ್ತಾ ಈ ಓಂಕಾರದಲ್ಲಿ ಸೇರ್ಕೊಳ್ತಾ ಬರ್ತದೆ. ಎಲ್ಲ ಆಲೋಚನೆಗಳು ಕೂಡ ಈ ಒಂದು ಸ್ಥಿತಿ ಬರ್ತದೆ. ಮನಸ್ಸು ಅನ್ನುವಂಥದ್ದು ಒಂದು ಸರೋವರ ಇದ್ದಂತೆ ಅಂತ ನಾನು ಹೇಳಿದೆ. ಅದು ಪೂರ್ಣ ಶಾಂತವಾಗಿ ಓಂಕಾರ ಒಂದೇ ಉಳಿತದೆ. ಈ ಮನಸ್ಸಿಗೆ ಈ ಓಂಕಾರವನ್ನು ಕೊಟ್ಟಾಗ ಮನಸ್ಸು ಈ ನಾಲ್ಗೆಯನ್ನು ಉಚ್ಚಾರ ಮಾಡದೆ ಮನಸ್ಸಿನಲ್ಲಿ ಓಂಕಾರ ಹೇಳುವುದಿದೆಯಲ್ಲ, ಅದು ಓಂಕಾರೋಪಾಸನೆ. ಈ ಓಂಕಾರ ಮಾಡ್ತಾ 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 ಅದು ಮನುಷ್ಯ ಸಮಾಧಿ ಸ್ಥಿತಿಗೆ ಏರುತ್ತಾನೆ. ಆ ಕುಂಡಲಿನಿ ಶಕ್ತಿ ಜಾಗೃತವಾಗುತ್ತಾ ಹೋಗುತ್ತದೆ.
ಇದು ಒಂದು. ಆಮೇಲೆ ಗುರುವಿನಿಂದ ಪಡೆದಂತಹ ಮಂತ್ರಗಳಿದೆ, ಎಷ್ಟೋ ಮಂತ್ರಗಳಿದೆ. ಗಾಯತ್ರಿ ಮಂತ್ರವಾಗಬಹುದು, ರಾಮಕೃಷ್ಣರ ಮಂತ್ರವಾಗಬಹುದು. ಈ ಮಂತ್ರ ಕೂಡ ಯಾವ ರೀತಿಯಲ್ಲಿ ಕೆಲಸ ಮಾಡ್ತದೆ, ಆ ಗುರುಗಳಿದ್ದಾರಲ್ಲ ಅವರು ಅದನ್ನು ಸಾಧನೆ ಮಾಡಿ ನಿಮಗೆ ಕೊಟ್ಟಂತಹ ಮಂತ್ರ, ಶಕ್ತಿ ಮಂತ್ರ. ಸಾಧನೆ ಮಾಡಿರ್ತಾರೆ, ಅದನ್ನ ಆ ಸಾಧನೆ ಮಾಡಿ 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 ಶಕ್ತಿಯನ್ನು ಪಡೆದುಕೊಂಡು ಆ ಮಂತ್ರ ಕೊಟ್ಟಾಗ ಅತಿ ತಕ್ಷಣದಲ್ಲೇ ಅದು ಜಾಗೃತವಾಗ್ತದೆ, ಅದರ ಶಕ್ತಿ ಜಾಗೃತವಾಗ್ತಾ ಹೋಗ್ತದೆ. ಹೀಗೆ ಅನೇಕ ರೀತಿಯಲ್ಲಿ ಮಂತ್ರದಿಂದ ಧ್ಯಾನಕ್ಕೆ ಹೋಗುವಂಥದ್ದು ಇದೆಯಲ್ಲ, ಅತ್ಯಂತ ಸುಲಭವಾದಂಥ ಸ್ಥಿತಿ. ಧ್ಯಾನ ಅಂತಂದ್ರೇನು? ಧ್ಯಾನ ಯಾರೂ ಕೂಡ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಧ್ಯಾನ ಆಗುವಂಥದ್ದು. ಧ್ಯಾನ ಆಗುವಂಥದ್ದು ಅಂತ ಅಂದ್ರೇನು? ಮನಸ್ಸು ಮಗ್ನವಾಗಬೇಕಾದ್ರೆ ಅದು ಮಗ್ನ ಆಗಿಬಿಟ್ಟಿರ್ತದೆ, ಅವನಿಗೆ ಶರೀರ ಪ್ರಜ್ಞೆ ಇರುವುದಿಲ್ಲ, ಮಗ್ನವಾಗಿಬಿಡುತ್ತೆ. ಆದರೆ ನಾವು ಮಾಡುವಂಥದ್ದೇನು? ಪ್ರಯತ್ನ, ಧ್ಯಾನ ಮಾಡುವಂಥ ಪ್ರಯತ್ನ ಮಾಡುತ್ತಿದ್ದೇವೆ. ಪ್ರತ್ಯಾಹಾರ, ಧಾರಣ, ಧ್ಯಾನ. ಪ್ರತ್ಯಾಹಾರ ಅಂತಂದ್ರೇನು? ಆ ಕಡೆ ಈ ಕಡೆ ಚದುರಿ ಹೋದಂತಹ ಮನಸ್ಸನ್ನು ಹಿಡಿದು ತಂದು ಒಂದು ಧ್ಯೇಯದಲ್ಲಿ, ಒಂದು ಇಷ್ಟ ದೇವತೆಯಲ್ಲಿ ನಿಲ್ಲಿಸುವಂತಹ ಪ್ರಯತ್ನ. ಇದು ಮಂತ್ರದ ಕುರಿತಾದಂತಹ ವಿಚಾರ ಆಯಿತು. ಇನ್ನೊಂದೇನಂತಂದ್ರೆ, ಯಾವ ಮಂತ್ರವನ್ನ ನಾವು ಆರಿಸಿಕೊಳ್ಳಬೇಕು? ಇಷ್ಟ ದೇವತೆ. ಇಷ್ಟ ದೇವತೆ ಅಂತ ಕರೀತಾರೆ. ಇಷ್ಟ ದೇವತೆ ಅಂತಂದ್ರೇನು? ದೇವತೆ ನಮಗೆ ಇಷ್ಟವಾಗಬೇಕು. ಕೆಲವರಿಗೆ ಹನುಮಂತನ ರೂಪ ಇಷ್ಟ ಆಗ್ತದೆ, ಕೆಲವರಿಗೆ ರಾಮನ ರೂಪ ಇಷ್ಟ ಆಗ್ತದೆ, ಕೆಲವರಿಗೆ ಕಾಳಿಯ ರೂಪ ಇಷ್ಟ ಆಗ್ತದೆ, ಕೆಲವು ಸರಸ್ವತಿಯ ರೂಪ ಇಷ್ಟ ಆಗ್ತದೆ, ಕೆಲವರಿಗೆ ಕೃಷ್ಣನ ರೂಪ ಇಷ್ಟ ಆಗ್ತದೆ. ಯಾವಾಗ ಇಷ್ಟ ಅಂತ ಸ್ವೀಕಾರ ಮಾಡಿದ್ವಿ ಇಷ್ಟ ದೇವತೆ ಅಂತ, ಆ ಇಷ್ಟ ದೇವತೆಯನ್ನ ಇಟ್ಕೊಂಡ ಮೇಲೆ ಬದಲಾಯಿಸಬಾರದು. ನಮ್ಮ ಜೀವನದಲ್ಲಿ ಒಂದು ಇಷ್ಟ ದೇವತೆ ಅಂತ ಆ ಗುರುವಿನಿಂದ ಉಪದೇಶ, ನಿನ್ನ ಇಷ್ಟ ಮಂತ್ರ ಇದು ಅಂತ ಕೊಟ್ಟರೆ ಆ ಇಷ್ಟ ದೇವತೆಯನ್ನು ಇಟ್ಕೋಬೇಕು. ಆ ಮಂತ್ರ ಆಧ್ಯಾತ್ಮಿಕ ಸಾಧಕರಿಗೆ ಒಂದು ಮಂತ್ರ, ಒಂದು ದೇವತೆ, ಆಮೇಲೆ ಒಬ್ಬ ಗುರು. ಇದನ್ನ, ಈ ನಿಷ್ಠೆಯನ್ನ ಕಾಪಾಡಿಕೊಂಡು ಬರಬೇಕು. ಯಾವಾಗ ಒಬ್ಬ ಇಷ್ಟ ದೇವತೆಯನ್ನ ತೆಗೆದುಕೊಂಡ್ವಿ, ಆಮೇಲೆ ಬದಲಾಯಿಸದೆ ನಮ್ಮ ನಿಷ್ಠೆಯನ್ನ ಸಂಪೂರ್ಣ ಆ ಇಷ್ಟ ದೇವತೆಯ ಚಿತ್ರ ಮನಸ್ಸಿನಲ್ಲಿ ಮೂಡುವಂತೆ ಮಾಡಬೇಕು. ಧ್ಯಾನ ಅಂತಂದ್ರೇನು? ಈ ಮಂತ್ರದೊಂದಿಗೆ ಕಣ್ಣು ಮುಚ್ಚಿಕೊಂಡಾಗ ಅದರ ಕ್ರಿಯೆಯನ್ನು ನಾಳೆ ನಾನು ಹೇಳ್ತೇನೆ. ಮಂತ್ರವನ್ನ ಮಾಡುತ್ತಾ, ಮನಸ್ಸಿನಲ್ಲಿ ಜಪವನ್ನ ಮಾಡುತ್ತಾ ಆ ದೇವತೆಯ ರೂಪ ಮನಸ್ಸಿನಲ್ಲಿ ಬರುವಂತೆ ಮಾಡಬೇಕು. ಈ ಮನಸ್ಸಿನ ಮೇಲೆ ಈ ದೇವತೆಯ ರೂಪ ಎಷ್ಟು ಹೊತ್ತು ನಿಲ್ಲಿಕ್ಕೆ ಸಾಧ್ಯ ಆಗತ್ತೆ ಅಷ್ಟು ಅವನು ಸಿದ್ಧಿಯ ಸ್ಥಿತಿಗೆ ಹೋಗ್ತಾನೆ. ಯಾವಾಗ ಈ ರೂಪ ನಿಲ್ಲಿತು ಮನಸ್ಸಿನಲ್ಲಿ, ಆಗ ಆ ಧ್ಯಾನ ಅನ್ನುವಂಥದ್ದು ಗಾಢವಾಗ್ತಾ ಹೋಗ್ತದೆ. ಯಾವಾಗ ಆ ಸಮಾಧಿಯಲ್ಲಿ ಒಂದು ಕ್ಯಾಲ್ಕುಲೇಷನ್, ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಹೇಳ್ತಾರೆ. ಏನು ಅಂತ ಹೇಳಿದ್ರೆ, 12 ಸೆಕೆಂಡುಗಳು ಮನಸ್ಸು ಏಕಾಗ್ರವಾಯಿತು ಅಂತಂದ್ರೆ, 12 ಸೆಕೆಂಡು ಏಕಾಗ್ರವಾಯಿತು ಅಂತಂದ್ರೆ ಒಂದು ರೂಪದ ಮೇಲೆ, ದೇವತೆಯ ರೂಪ, ಹೊರಗಿನ ರೂಪ ಅಲ್ಲ. 12 ಸೆಕೆಂಡು ಒಂದು ದೇವತೆಯ ರೂಪದಲ್ಲಿ ಏಕಾಗ್ರವಾಯಿತು ಅಂದ್ರೆ ಅದನ್ನು ಧಾರಣ ಅಂತ ಕರೀತಾರೆ. 12 ಅಂಥ ಸೆಕೆಂಡು, 12 ಧಾರಣದ ಸ್ಥಿತಿ, 12 ಸೆಕೆಂಡುಗಳು ಕಂಟಿನ್ಯೂ ಆಯಿತು ಅಂದ್ರೆ ಆಗ ಧ್ಯಾನದ ಸ್ಥಿತಿ. ಆಮೇಲೆ ಆ ಧ್ಯಾನದ ಅವಸ್ಥೆ ಇದೆಯಲ್ಲ, 12 ಸೆಕೆಂಡ್ ಮುಂದುವರೆದ್ರೆ ಸಮಾಧಿ ಸ್ಥಿತಿ ಅಂತ ಹೇಳ್ತಾರೆ. 12 × 12 × 12 × 12 ಎಷ್ಟು ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡಿ. ಆದರೆ ಅಷ್ಟೊತ್ತು ನಿಮಿಷ ನಿಲ್ಲುವುದು ಕಷ್ಟ ಇದೆ ಮನಸ್ಸಿಗೆ. 12 ಸೆಕೆಂಡ್ ಒಂದು ರೂಪ ಮನಸ್ಸಿನಲ್ಲಿ ನಿಲ್ತು ಅಂತಂದ್ರೆ ಅವನು ಬಹಳಷ್ಟು ಪ್ರಗತಿಯನ್ನು ಹೊಂದಿದ್ದಾನೆ ಅಂತ ಅರ್ಥ. ಯಾವಾಗ ಈ ಸ್ಥಿತಿ 12 ಸೆಕೆಂಡುಗಳು ಮನಸ್ಸಿನ ಮೇಲೆ ನಿಲ್ಲಕ್ಕೆ ಪ್ರಾರಂಭ ಆಯಿತು, ಆ ರೂಪ ಅನ್ನುವಂಥದ್ದು ಸತ್ಯವಾಗ್ತಾ, ಜೀವಂತವಾಗ್ತಾ ಬರ್ತದೆ. ಆ ರೂಪದ ಮೇಲೆ ಧ್ಯಾನ ಮಾಡ್ತಾ ಒಂದು ಚಿತ್ರವಾಗಿ, ಭಾವಚಿತ್ರವಾಗಿ ಕಂಡಂತಹ ದೇವತೆ ಚೈತನ್ಯಮಯವಾಗಿ ಕಾಣ್ಲಿಕ್ಕೆ ಪ್ರಾರಂಭ ಆಗ್ತದೆ. ಅದನ್ನ ಹೇಗೆ ಅಂತ ಹೇಳಿ ನಾಳೆ ನಾನು ಹೇಳ್ತೇನೆ. ಈ ಮಂತ್ರ, ಈ ಇಷ್ಟ ದೇವತೆಯ ಧ್ಯಾನ, ಈ ಮಂತ್ರ ಇಷ್ಟ ದೇವತೆಯ ಧ್ಯಾನ ಇದೇನು ಮಾಡ್ತದೆ? ಮನುಷ್ಯನನ್ನ ಒಳಗಿರುವಂತಹ ಸುಪ್ತ ಶಕ್ತಿಯನ್ನ ಜಾಗೃತಗೊಳಿಸಿ ಅವನನ್ನ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿಯನ್ನ ಸಾಧಿಸುವಂತೆ ಮಾಡ್ತದೆ. ಈ ಎಲ್ಲವೂ ಕೂಡ ಅದಕ್ಕೆ ತಯಾರಿ ಏನು ಮಾಡಬೇಕು ಅದನ್ನೆಲ್ಲವನ್ನು ಕೂಡ ನಾಳೆ ನಾನು ಹೇಳ್ತಾ ಬರ್ತೇನೆ. ಹೀಗೆ ಈ ವಿವಿಧ ರೀತಿಯಲ್ಲಿ ಧ್ಯಾನವನ್ನ ಮಾಡುವಂತಹದ್ದಿದೆ. ಆಮೇಲೆ ಇದು ಮಂತ್ರಕ್ಕೆ ಸಂಬಂಧಪಟ್ಟಂತಹದ್ದಾಯಿತು, ಇಷ್ಟ ದೇವತೆಗೆ ಸಂಬಂಧಪಟ್ಟಂತ ಆಯಿತು. ಪತಂಜಲಿ ಮಹರ್ಷಿಗಳು ಯೋಗ ರೀತಿಯಲ್ಲಿ ಧ್ಯಾನವನ್ನು ಹೇಳ್ತಾರೆ. ಯೋಗ ರೀತಿಯಲ್ಲಿ ಧ್ಯಾನ ಮಾಡುವುದು ಅಂತಂದ್ರೆ ಏನು ಅಂತಂದ್ರೆ,
ಹೃದಯದಲ್ಲಿ, ಅದನ್ನು ಕೂಡ ಅದರ ವಿವರವನ್ನು ನಾಳೆ ನಾನು ಹೇಳ್ತೀನಿ. ಆ ಹೃದಯದಲ್ಲಿ ಒಂದು ಉಜ್ವಲವಾದಂತಹ ಬೆಳಕಿದೆ ಅಂತ ಭಾವಿಸಬೇಕು. ಉಜ್ವಲವಾದಂತಹ ಬೆಳಕಿದೆ, ಅದು ತಮ್ಮ ಹೃದಯವನ್ನೂ ಬೆಳಗುತ್ತಿದೆ, ಇಡೀ ಜಗತ್ತನ್ನು ಬೆಳಗುತ್ತಿದೆ. ಅದು ಬೆಳಕಿನ ಬೆಳಕು. ಭಗವಂತ ಇದ್ದಾನಲ್ಲ, ಜ್ಯೋತಿ ಸ್ವರೂಪ. ಈ ಬೆಳಕಿನಲ್ಲಿ ಆ ಬೆಳಕಿನ ಬೆಳಕಾದಂತಹ ದಿವ್ಯ ಬೆಳಕೇನಿದೆಯಲ್ಲ, ಅದು ನನ್ನ ಹೃದಯವನ್ನು, ಶರೀರವನ್ನು, ಮನಸ್ಸನ್ನು ಬೆಳಗುತ್ತಿದೆ ಮತ್ತು ಇಡೀ ಜಗತ್ತನ್ನ, ಬ್ರಹ್ಮಾಂಡವನ್ನೇ ಬೆಳಗುತ್ತಿದೆ. ಆ ಜಗತ್ತು ಬೆಳಗುತ್ತಿರುವುದಕ್ಕೆ ಈ ಒಳಗಿರುವಂತಹ ಬೆಳಕೆ ಕಾರಣ ಅನ್ನುವ ರೀತಿಯಲ್ಲಿ ಧ್ಯಾನ ಮಾಡಬೇಕು. ಇದು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ, ನಾಳೆ ಹೇಳ್ತೀನಿ. ಆಮೇಲೆ ಇನ್ನೊಂದು ಏನು ಮಾಡಬಹುದು ಅಂತಂದ್ರೆ, ಪತಂಜಲಿ ಮಹರ್ಷಿಗಳು ಹೇಳ್ತಾರೆ, ಯಾವನೋ ಒಬ್ಬ ಮಹಾತ್ಮ ಇದ್ದಾನಲ್ಲ, ನಿಮ್ಗೆ ಯಾರಾದರೂ ಅಂತ ಮಹಾತ್ಮರು ಗೊತ್ತಿದ್ರೆ, ಅಂತ ಒಬ್ಬ ಮಹಾತ್ಮರು ಗೊತ್ತಿದ್ರೆ ಅಂತಾದ್ರೂ ಹೇಳ್ಬೋದು, ಅಥವಾ ಅಂತ ಒಬ್ಬ ಮಹಾತ್ಮನ ಜೀವನ ಚರಿತ್ರೆಯನ್ನು ಓದಿದ್ರು ಸಾಕು. ಆ ಜೀವನ ಚರಿತ್ರೆಯಲ್ಲಿ ಒಬ್ಬ ಮಹಾತ್ಮ ಯಾವುದೇ ರೀತಿಯಾದಂತಹ ಕಲ್ಮಶವಿಲ್ಲದಿರುವಂತಹ ಪರಿಶುದ್ಧ ಸರಳ ವ್ಯಕ್ತಿಯ ಹೃದಯದ ಮೇಲೆ ಧ್ಯಾನ ಮಾಡಿದರೂ ಕೂಡ ಧ್ಯಾನ ಸಿದ್ಧಿಸ್ತದೆ ಅಂತ ಹೇಳ್ತಾರೆ ಪತಂಜಲಿ ಮಹರ್ಷಿಗಳು. ಹಾಗೆ ಒಬ್ಬ ಮಹಾಪುರುಷನ ಹೃದಯದ ಮೇಲೂ ಕೂಡ ಧ್ಯಾನ ಮಾಡಬಹುದು. ಇಲ್ಲ, ಒಂದು ಪ್ರಶಾಂತವಾದಂತಹ ಒಂದು ಸ್ಥಳಕ್ಕೆ ಹೋಗಿ, ಗುಡ್ಡ ಬೆಟ್ಟಗಳಿರುವಂತಹ ಪ್ರಶಾಂತ ಸ್ಥಳಕ್ಕೆ ಹೋಗಿ ಅದನ್ನೂ ಕೂಡ ಅದರ ಹಿಂದಿರುವಂತಹ ಶಕ್ತಿಯನ್ನು ಭಾವಿಸುತ್ತಾದರೂ ಧ್ಯಾನ ಮಾಡಬಹುದು. ಹೀಗೆ ಧ್ಯಾನಕ್ಕೆ ನಾನಾ ರೀತಿಯಾದಂತಹ ಒಂದು ಮಾರ್ಗಗಳಿದೆ ಮತ್ತು ಅನೇಕ ಆಚರಣೆಗಳಿದೆ. ಅದರ ಬಗ್ಗೆ ನಾಳೆ ನಾನು ಸಂಪೂರ್ಣ ವಿವರವಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಒಂದು ಮಂತ್ರ, ಒಂದು ಈ ಧ್ಯಾನದ ರೀತಿ ನೀತಿಗಳು, ಆಮೇಲೆ ಅದಕ್ಕೆ ಹೇಗೆ ತಯಾರಿ ಮಾಡಿಕೊಳ್ಬೇಕು ಧ್ಯಾನಕ್ಕೆ ಕುಳಿತುಕೊಳ್ಳಿಕ್ಕಿಂತ ಮುಂಚೆ, ಇದೆಲ್ಲವನ್ನೂ ಕೂಡ ನಾಳೆ ನಾನು ವಿವರವಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿ ಇವತ್ತಿನ ಉಪನ್ಯಾಸವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.